ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನು ಹುಡುಕಿ ಬಂದೆ, ಗಾಯಲ್ಪಟ್ಟು ಇರುವಾಗ ಹಸಿರಲ್ಲಿ ಕುದಿಯುವಾಗ ನನ್ನನ್ನು ಹುಡುಕಿ ಬಂದೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ ಹಾಗೂ ಸಹೋದರ ಸಹೋದರಿಯರಿಗೆ ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಮತ್ತಾಯನು ಬರೆದಂತ ಸುವಾರ್ತೆ 13ನೇ ಅಧ್ಯಾಯ 44ರಿಂದ ಕೆಲವೊಂದು ವಚನಗಳು. ಮತ್ತಾಯನು ಬರೆದಂತ ಸುವಾರ್ತೆ 13ನೇ ಅಧ್ಯಾಯ 44ರಿಂದ ಕೆಲವೊಂದು ವಚನ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕಿನೆಲ್ಲಾ ಮಾರಿ ಆ ಹೊಲವನ್ನು ಕೊಂಡುಕೊಂಡ. ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕಿನೆಲ್ಲಾ ಮಾರಿ ಬಂದು ಅದನ್ನು ಕೊಂಡುಕೊಂಡನು. ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ. ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿದರು. ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕೂತುಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಟು ಬಿಟ್ಟರು. ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು. ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ದೇವರ ವಾಕ್ಯ ಭಾಗವನ್ನ ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ವಿಶೇಷ ಗೀತೆಗೆ ನಾವು ಹೋಗೋಣ. ಇದನ್ನ ನಮ್ಮ ಮಧ್ಯದಲ್ಲಿ ನೋಡಿದ್ದಾರೆ. ಅವರು ನಮ್ಮನ್ನ ಆಡ್ಬೇಕಾಗಿ ನಿನ್ನ ಸೇವೆ ಮಾಡುವ ನಾವೇ ಧನ್ಯರು, ನಿನ್ನ ಆರಾಧಿಸುವ ನಿನ್ನ ಸೇವೆ ಚಿನ್ನಪ್ಪ ಅವರು ವಿಶೇಷ ಗೀತೆಯೊಂದಿಗೆ ತಮ್ಮ ಜೀವನದ ಸಂದೇಶವನ್ನ ಕೊಡಬೇಕೆಂಬುದಾಗಿ ನಾನು ಅವರನ್ನ ವಿನಂತಿಸಿಕೊಳ್ತೇನೆ. ಜ್ಯೋತಿ ಪ್ರಕಾಶ್ ಅನ್ನುವಂತವ್ರು ಹಾಡ್ತಾ ಇದಾರಪ್ಪ. ಡಿಸ್ಟರ್ಬೆನ್ಸ್ ಆಗ್ತವ್ರಿಗೆ ಹೇಳಿ ಪಾಸ್ಟ್ರೆ. ಅದು ಡಿಸ್ಟರ್ಬ್ ಆಗ್ತಾ ಇದೆ. ಹಾಡ್ತಾ ಇದಾರೆ ಅವರೇ ಹಾಡ್ಲಿ ಫಸ್ಟ್. ಸಾಂಗ್ ಅಂತ ಇದಾರ. ಹೌದೌದು, ಅವರೇ ಹಾಡ್ಲಿ. ಹಾಡುದಾದ್ರೆ ಹಾಡೋರು ಅವರೇ ಹಾಡ್ಲಿ. ವಾಯ್ಸ್ ಕೇಳಿಸ್ತಾ ಇರೋಲ್ಲ. ಕೇಳಿಸ್ತಾ ಇದೆ ನನ್ನ ವಾಯ್ಸು. ನಿಮ್ಗೆ ಕೇಳಿಸ್ತಾ ಇದೆ, ಬಟ್ ಅದು ಡಿಸ್ಟರ್ಬೆನ್ಸ್ ಅಲ್ಲಿ ಯಾರು ಪ್ರಕಾಶ್ ಅದು ಹಾಡಂತ. ಹಲೋ ಮಾಸ್ಟ್ರೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ ಮಾಸ್ಟ್ರೇ. ಬಟ್ ಯಾರೋ ಹಾಡು ಹೇಳ್ತಾ ಇದಾರೆ ಅಲ್ಲಿ. ಜ್ಯೋತಿ ಪ್ರಕಾಶ್ ಅನ್ಸುತ್ತೆ ಫಸ್ಟ್. ಈಗ ಸ್ವಲ್ಪ ಕಡಿಮೆ ಆಯ್ತು. ಇಲ್ಲ, ಸೌಂಡ್ ಫುಲ್ ನಿಂತೋಯ್ತದ ಈಗ. ಈಗ ನಿಂತೋಯ್ತು. ದಯಮಾಡಿ ನಿಮ್ಮ ಮೊಬೈಲ್ ಫೋನ್ ಅನ್ನ ಮ್ಯೂಟ್ ಮಾಡ್ಕೊಳ್ರಿ. ಮಾಸ್ಟರ್, ನೀವು ವಿಶೇಷ ಗೀತೆ ಬೇರೆಯವ್ರ ಹಾಡ್ಸ್ರಿ. ಓಕೆ, ಸಹೋದರಿ ವರಲಕ್ಷ್ಮಿ ಅವರು. ಓಕೆ,
ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಒಂದು ರಾಗವನ್ನು ಹಾಡಿಕೊಳ್ಳೋಣ. ಅಪ್ಪ ಏಸಪ್ಪ ನನ್ನ ಅಪ್ಪ ಏಸಪ್ಪ, ಅಪ್ಪ ಏಸಪ್ಪ ನನ್ನ ಅಪ್ಪ ಏಸಪ್ಪ, ತಂದೆಯು ನೀವೇನಪ್ಪ, ನನ್ನ ತಾಯಿಯು ನೀವೇನಪ್ಪ, ತಂದೆಯು ನೀವೇನಪ್ಪ, ನನ್ನ ತಾಯಿಯು ನೀವೇನಪ್ಪ. ಅಪ್ಪ ಏಸಪ್ಪ ನನ್ನ ಅಪ್ಪ ಏಸಪ್ಪ, ಅಪ್ಪ ಏಸಪ್ಪ ನನ್ನ ಅಪ್ಪ ಏಸಪ್ಪ, ತಂದೆಯು ನೀವೇನಪ್ಪ, ನನ್ನ ತಾಯಿಯು ನೀವೇನಪ್ಪ, ತಂದೆಯು ನೀವೇನಪ್ಪ, ನನ್ನ ತಾಯಿಯು ನೀವೇನಪ್ಪ. ಭೂಮಿಯಿಂದ ಮಣ್ಣನ್ನು ತೆಗೆದು ಗೊಂಬೆಯ ಮಾಡಿದ್ದೆಯೇ, ನನ್ನನ್ನು ಗೊಂಬೆಯ ಮಾಡಿದ್ದೆಯೇ, ನಿಮ್ಮ ಉಸಿರು ಊದಿ ನನಗೆ ಜೀವವ ಕೊಟ್ಟಿರುವೆ, ನನಗೆ ಪ್ರಾಣವ ಕೊಟ್ಟಿರುವೆ. ಭೂಮಿಯಿಂದ ಮಣ್ಣನ್ನು ತೆಗೆದು ಗೊಂಬೆಯ ಮಾಡಿದ್ದೆಯೇ, ನನ್ನನ್ನು ಗೊಂಬೆಯ ಮಾಡಿದ್ದೆಯೇ, ನಿಮ್ಮ ಉಸಿರು ಊದಿ ನನಗೆ ಜೀವವ ಕೊಟ್ಟಿರುವೆ, ನನಗೆ ಪ್ರಾಣವ ಕೊಟ್ಟಿರುವೆ. ನನ್ನ ಪ್ರಾಣವು ನೀವೇನಪ್ಪ, ನನ್ನ ಜೀವವು ನೀವೇನಪ್ಪ, ನನ್ನ ಪ್ರಾಣವು ನೀವೇನಪ್ಪ, ನನ್ನ ಜೀವವು ನೀವೇನಪ್ಪ. ಅಪ್ಪ ಏಸಪ್ಪ ನನ್ನ ಅಪ್ಪ ಏಸಪ್ಪ, ಅಪ್ಪ ಏಸಪ್ಪ ನನ್ನ ಅಪ್ಪ ಏಸಪ್ಪ, ತಂದೆಯು ನೀವೇನಪ್ಪ, ನನ್ನ ತಾಯಿಯು ನೀವೇನಪ್ಪ, ತಂದೆಯು ನೀವೇನಪ್ಪ, ನನ್ನ ತಾಯಿಯು ನೀವೇನಪ್ಪ. ನನ್ನ ಪಾಪ ಎಲ್ಲವನ್ನು ನೀ ತೊಲಗಿಸಿದೆ ಏಸಪ್ಪ, ನೀ ತೊಲಗಿಸಿದೆ. ನಿನ್ನ ರಕ್ತದಿ ನನ್ನನ್ನು ತೊಳೆದು ಶುದ್ಧವ ಮಾಡಿದೆಯೇ, ನನ್ನನ್ನು ಶುದ್ಧವ ಮಾಡಿದೆಯೇ. ನನ್ನ ಪಾಪ ಎಲ್ಲವನ್ನು ನೀ ತೊಲಗಿಸಿದೆ ಏಸಪ್ಪ, ನೀ ತೊಲಗಿಸಿದೆ. ನಿನ್ನ ರಕ್ತದಿ ನನ್ನನ್ನು ತೊಳೆದು ಶುದ್ಧವ ಮಾಡಿದೆಯೇ, ನನ್ನನ್ನು ಶುದ್ಧವ ಮಾಡಿದೆಯೇ. ನನ್ನ ನೀತಿಯು ನೀವೇನಪ್ಪ, ಪರಿಶುದ್ಧವು ನೀವೇನಪ್ಪ, ನನ್ನ ನೀತಿಯು ನೀವೇನಪ್ಪ, ಪರಿಶುದ್ಧವು ನೀವೇನಪ್ಪ. ಅಪ್ಪ ಏಸಪ್ಪ ನನ್ನ ಅಪ್ಪ ಏಸಪ್ಪ, ಅಪ್ಪ ಏಸಪ್ಪ ನನ್ನ ಅಪ್ಪ ಏಸಪ್ಪ, ತಂದೆಯು ನೀವೇನಪ್ಪ, ನನ್ನ ತಾಯಿಯು ನೀವೇನಪ್ಪ, ತಂದೆಯು ನೀವೇನಪ್ಪ, ನನ್ನ ತಾಯಿಯು ನೀವೇನಪ್ಪ. ದಾರಿ ತಪ್ಪಿದ ನನಗೆ ನೀನು ದಾರಿಯ ತೋರಿಸಿದೆ, ನನಗೆ ದಾರಿಯ ತೋರಿಸಿದೆ. ಕತ್ತಲಲ್ಲಿ ಇರುವ ನನಗೆ ಬೆಳಕು ತೋರಿಸಿದೆ, ನನಗೆ ಬೆಳಕು ತೋರಿಸಿದೆ. ದಾರಿ ತಪ್ಪಿದ ನನಗೆ ನೀನು ದಾರಿಯ ತೋರಿಸಿದೆ, ನನಗೆ ದಾರಿಯ ತೋರಿಸಿದೆ. ಕತ್ತಲಲ್ಲಿ ಇರುವ ನನಗೆ ಬೆಳಕು ತೋರಿಸಿದೆ, ನನಗೆ ಬೆಳಕು ತೋರಿಸಿದೆ. ನನ್ನ ದಾರಿಯು ನೀವೇನಪ್ಪ, ನನ್ನ ಬೆಳಕು ನೀವೇನಪ್ಪ, ನನ್ನ ದಾರಿಯು ನೀವೇನಪ್ಪ, ನನ್ನ ಬೆಳಕು ನೀವೇನಪ್ಪ. ಅಪ್ಪ ಏಸಪ್ಪ ನನ್ನ ಅಪ್ಪ ಏಸಪ್ಪ, ಅಪ್ಪ ಏಸಪ್ಪ ನನ್ನ ಅಪ್ಪ ಏಸಪ್ಪ, ತಂದೆಯು ನೀವೇನಪ್ಪ, ನನ್ನ ತಾಯಿಯು ನೀವೇನಪ್ಪ, ತಂದೆಯು ನೀವೇನಪ್ಪ, ನನ್ನ ತಾಯಿಯು ನೀವೇನಪ್ಪ. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನದ ಸಂದೇಶಕ್ಕಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಮೈಸೂರು ಸಭೆಯ ಹಿರಿಯರು ಚಿನ್ನಪ್ಪ ಸಾತ್ವಿಕ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕರ್ತನು ಈ ದಿನದ ಸಂದೇಶಕ್ಕಾಗಿ ಅವರನ್ನು ಸಿದ್ಧಪಡಿಸಿರುವಾಗ ಕ್ರಿಸ್ತನ ಮಧುರವಾದ ನಾಮದಲ್ಲಿ ಸಂದೇಶವನ್ನ ತರುವುದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಿರಿಯರಾದಂಥ ಚಿನ್ನಪ್ಪ ಅವರು ಇದು ನಿಮ್ಮ ಸಮಯ, ಸಂದೇಶವನ್ನ ತರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಪ್ರಾರ್ಥನಾ ಕೂಟಕ್ಕೆ
ನೆರೆದು ಬಂದಿರುವ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತಿಸುವನಾಗಿದ್ದೇನೆ. ಪ್ರಿಯರೇ, ಈ ದಿನ ಮುಂಜಾನೆಯ ವೇಳೆ ನಾವು ದೇವರು ಕೊಡುವಂತಹ ವಾಕ್ಯವನ್ನ ಸ್ವೀಕರಿಸಲು ನಮ್ಮ ಹೃದಯಗಳನ್ನ ನಾವು ಸಿದ್ಧಪಡಿಸಿಕೊಂಡು ಆತನ ಮುಂದೆ ತಗ್ಗಿಸಿಕೊಂಡು ನಾವು ಬರುವರಾಗಿದ್ದೇವೆ. ಈ ಒಂದು ಸಂದೇಶದ ಮುಖ್ಯ ಭಾಗವಾದ ಒಂದು ವಾಕ್ಯವನ್ನ ನಾನು ಇಲ್ಲಿ ಓದ್ತೇನೆ, ನಂತರ ಪ್ರಾರ್ಥನೆ ಮಾಡಿ ಈ ಸಂದೇಶವನ್ನ ನಿಮಗೆ ಕೊಡುವಂತವನಾಗಿದ್ದೇನೆ. 1 ತಿಮೋಥೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಬರೆದಿದೆ: ಯಾವನಾದರೂ ಸ್ವಂತ ಜನರನ್ನು, ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯ ದೇವರೇ, ಮತ್ತೊಂದು ದಿನದ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಾವೆಲ್ಲರೂ ಎಚ್ಚರಗೊಂಡು ನೀನು ಕೊಟ್ಟಂತಹ ವಿಶ್ರಾಂತಿಗೋಸ್ಕರ ನಿನ್ನನ್ನು ನಾವು ನೆನೆಸುತ್ತಾ ನಿನ್ನ ಉಪಕಾರಗಳಿಗೆ ಸ್ತುತಿ ಸ್ತೋತ್ರವನ್ನು ಹೇಳುತ್ತಾ ಸ್ವಾಮಿ, ಹೀಗೋ ನಿನ್ನ ಮುಂದೆ ನಾವು ಬಂದಿದ್ದೇವಪ್ಪ. ನಿನ್ನ ಪರಿಶುದ್ಧಾತ್ಮನ ಮುಖಾಂತರ ನಮಗೆ ಬೇಕಾದಂಥ ವಾಕ್ಯಗಳನ್ನ ನಮಗೆ ದಯಪಾಲಿಸಿಕೊಡು. ಈ ದಿನ ನಮಗೆ ಬೇಕಾಗಿರುವಂತಹ ನಮ್ಮ ಕೊರತೆಗಳನ್ನು ನೀಗಿಸುವಂತಹ ಆತ್ಮಿಕ ಆಹಾರವನ್ನು ನಮಗೆ ಕೊಡಪ್ಪ. ತಂದೆಯ ದೇವರೇ, ನೀನು ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸಿ ಈ ವಾಕ್ಯಗಳನ್ನ ನಾವು ಗಮನಿಸಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆದುಕೊಂಡು ಹೋಗುವುದಕ್ಕೆ ಸಹಾಯ ಮಾಡುತ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಬೇಡುವನಾಗಿದ್ದೇನೆ ತಂದೆಯೇ. ಪ್ರಿಯರೇ, ಮನುಷ್ಯನನ್ನ ಉಂಟು ಮಾಡಿ ದೇವರು ಗಂಡು ಹೆಣ್ಣಾಗಿ ಸೃಷ್ಟಿಸಿ ಈ ಭೂಮಿಯ ಮೇಲೆ ಸಂತಾನವುಳ್ಳವರಾಗಿ ನೀವು ಹೆಚ್ಚಿರಿ ಎಂಬುದಾಗಿ ದೇವರು ಆದಿ ದಂಪತಿಗಳಿಗೆ, ತಂದೆ ತಾಯಿಗಳಿಗೆ, ನಮ್ಮ ತಂದೆ ತಾಯಿಗಳಾದ ಆದಾಮ ಮತ್ತು ಹವ್ವಳಿಗೆ ಆಶೀರ್ವಾದವನ್ನು ಕೊಟ್ಟು ಆತನು ಆರಂಭದಲ್ಲೇ ಈ ಸಂತಾನದ ವಿಷಯದಲ್ಲಿ ಸಂತಾನ ಎಂಬುದು ದೇವರ ಆಶೀರ್ವಾದ ಎಂಬುದನ್ನ ಅವನು ತಿಳಿಯಪಡಿಸುತ್ತಾ ಈ ಭೂಮಿಯಲ್ಲಿ ಹೆಚ್ಚಿರಿ ಎಂಬುದಾಗಿ ಹೇಳುವಂತನಾಗಿದ್ದಾನೆ. ಭೂಮಿಯಲ್ಲಿ ಎಷ್ಟೇ ಜನರು ಇದ್ರು, ನಮಗೆ ನೋಡ್ಲಿಕ್ಕೆ ಎಷ್ಟೇ ಜನರು ಸಿಕ್ಕಿದ್ರು, ನಮಗೆ ನಮ್ಮ ವ್ಯಾಪ್ತಿ, ಪ್ರತಿಯೊಬ್ಬ ಮನುಷ್ಯನಿಗಿರುವಂತ ವ್ಯಾಪ್ತಿ ಅವನ ಕುಟುಂಬ ಇದ್ದೇ ಇರ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕುಟುಂಬದ ವಿಷಯದಲ್ಲಿ ಜವಾಬ್ದಾರಿ ಇರ್ತದೆ. ನಾವು ಕೌಟುಂಬಿಕ ಜವಾಬ್ದಾರಿಯನ್ನ ನಿರಾಕರಿಸಿ ತಿರಸ್ಕಾರ ಮಾಡಿ ಬೇರೆ ಒಂದು ಜವಾಬ್ದಾರಿಯನ್ನ ತಗೊಳ್ತೇವೆ ಅಂತ ಹೇಳಿದ್ರೆ ಅದು ದೊಡ್ಡ ಜವಾಬ್ದಾರಿ ಆಗಿರಲಾರದು. ಒಂದು ದೇಶವನ್ನೇ ಆಳಬಹುದು, ಒಂದು ರಾಷ್ಟ್ರವನ್ನೇ ನಾವು ನಿಯಂತ್ರಿಸಬಹುದು. ಮನೆಯಲ್ಲಿರುವ ಜನರನ್ನ ಅಥವಾ ಮಕ್ಕಳನ್ನ ನಿಯಂತ್ರಿಸದೆ ಹೋದ ಪಕ್ಷದಲ್ಲಿ ಖಂಡಿತವಾಗಿಯೂ ಸಮಾಜದಲ್ಲಿ ಒಂದು ಒಳ್ಳೆಯ ಉದಾಹರಣೆಯನ್ನ ನಾವು ಹಾಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಾಜವು ಈ ಕುಟುಂಬಗಳಿಂದ ಆಗಿರುವಂತಹ ಒಂದು ಘಟಕವಾಗಿದೆ. ಈ ಸಮಾಜದ ಮೂಲ ಘಟಕ ಒಂದು ಕುಟುಂಬ. ಕುಟುಂಬದಲ್ಲಿ ಮನುಷ್ಯನು ಸಂತೋಷ ಪಟ್ಕೊಳ್ಳಿಲ್ಲ ಅಂತಂದ್ರೆ ಅವನಿಗೆ ಇನ್ಯಾವುದೇ ಸಂತೋಷವಿದ್ರೂ ವ್ಯರ್ಥವಾಗುತ್ತೆ. ತನ್ನ ಕುಟುಂಬದ ಜನರನ್ನ ಆತನು ನಡೆಸಲಿಲ್ಲ ಅಂತ ಹೇಳಿದ್ರೆ ಅವನು ಇಡೀ ದೊಡ್ಡ ಒಂದು ಸಮೂಹವನ್ನೇ ನಡೆಸುವಂತಹ ಜವಾಬ್ದಾರಿ ಇದ್ದಾಗ್ಯೂ ಸಹ ಆ ವ್ಯಕ್ತಿ ತನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ರಿಂದ ಇಲ್ಲಿ ನಾವು ಆರಂಭದಲ್ಲೇ ನೋಡ್ತೇವೆ, ಅಬ್ರಹಾಮನು ತನ್ನ ಮನೆಯವರನ್ನ ದೇವರ ಆಜ್ಞೆಗಳ ಅನುಸಾರವಾಗಿ ನಡೆಸುತ್ತಿದ್ದನು ಅನ್ನೋ ವಾಕ್ಯವನ್ನು ನಾವು ನೋಡಿದ್ದೇವೆ. ಆದಿಕಾಂಡ 18ನೇ ಅಧ್ಯಾಯದಲ್ಲಿ ನಾನು ಅಬ್ರಹಾಮನನ್ನ ಯಾಕೆ ಅಷ್ಟೊಂದು ನಾನು
ಉದಾಹರಣೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಿನ್ನ ತಂದೆಯಾದ ಅಬ್ರಹಾಮನು ಈ ರೀತಿ ನನ್ನ ಎಲ್ಲಾ ವಿಧಿಗಳನ್ನ, ಎಲ್ಲಾ ಆಜ್ಞೆಗಳನ್ನ, ನನ್ನ ಕಟ್ಟಳೆಗಳನ್ನ ಅವನು ಕೈಗೊಂಡು ನಡೆದನು ಅಂತ ಹೇಳಿ ಇಸಾಕನಿಗೆ ಹೇಳ್ತಾನೆ. ಹಾಗೆ ನೀನು ಕೂಡ ನಡ್ಕೋಬೇಕು ಅಂತ ಹೇಳಿ. ಅಬ್ರಹಾಮನು ಆ ಅರಣ್ಯದ ಭಾಗದಲ್ಲಿರುವಾಗ ಅವನಿಗೆ ಯಾವುದೇ ಜನರ ಸಂಪರ್ಕ ಇದ್ದಾಗ್ಯೂ ಸಹ ಅವನ ಮಕ್ಕಳನ್ನ, ಅವನ ಮಡದಿಯರನ್ನ, ಅವನಲ್ಲಿರುವಂತಹ ಆಳು ಕಾಳು ಎಲ್ಲರನ್ನ ಆತನು ದೇವರ ಸಭೆಯನ್ನಾಗಿ ಮಾರ್ಪಡಿಸಿಕೊಂಡು ಆ ಒಂದು ಅರಣ್ಯದಲ್ಲಿ, ಆ ಒಂದು ಕಾಡಿನಲ್ಲಿ ಆ ಒಂದು ಸಂಚಾರ ಮಾಡುವಾಗ ಆತನು ಸ್ವತಃ ತನ್ನ ಕುಟುಂಬದ ಎಲ್ಲರನ್ನೂ ದೇವರ ಒಂದು ವಾಕ್ಯಾನುಸಾರವಾಗಿ ಆತನು ನಡೆಸ್ತಾ ಇರ್ತಾನೆ. ತಾನು ನಡ್ಕೊಳ್ಳುವುದಲ್ಲ, ತಾನು ನಂಬಿಗಸ್ತನಾಗಿರುವುದು ಮಾತ್ರವಲ್ಲ, ಇಡೀ ಕುಟುಂಬವನ್ನೇ, ಆ ತನ್ನ ಜೊತೆಯಲ್ಲಿದ್ದಂತ ಸಮೂಹವನ್ನೇ ದೇವರಿಗೆ ವಿಧೇಯರಾಗುವಂತೆ ಆತನು ನಡೆಸ್ತಾ ಇದ್ದಾನೆ. ಅದನ್ನ ಇಲ್ಲಿ ತಿಮೋಥೆಯನಿಗೆ ಬರೆಯುವಾಗ ಪೌಲ್ ಹೇಳ್ತಾನೆ, ಒಬ್ಬ ಮನುಷ್ಯ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. ಮನೆಯವರು ಅಂತ ಹೇಳುವಾಗ ಮೊದಲು ನಮಗೆ ನಮ್ಮ ಒಂದು ವ್ಯಾಪ್ತಿಗೆ ಬರುವಂತವರು ನಮ್ಮ ಅತಿ ಹತ್ತಿರದವರು ಅಂತಂದ್ರೆ ಹೆಂಡತಿ, ಮಕ್ಕಳು. ನಾವು ಊರಿಗೆಲ್ಲ ಬೋಧನೆ ಮಾಡ್ತಾ ಎಲ್ಲಾ ಜನರಿಗೂ ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳುತ್ತಾ ಎಚ್ಚರಿಸ್ತಾ ಹೋಗ್ತೇವೆ. ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಅಥವಾ ನಮ್ಮ ಜೊತೆಗಿರುವಂಥವರು ನಾವು ಹೇಳಿದ್ದನ್ನ ಕೇಳದೇ ಇರುವಂತ ಪರಿಸ್ಥಿತಿ ಅಂದ್ರೆ ಅದು ಬಹಳ ದೊಡ್ಡ ದುಸ್ಥಿತಿನೇ. ಮಕ್ಕಳಿಗೆ ನಾವು ಹೇಳಿ ಇವತ್ತು ಕಲಿಸ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ದಿನ ಅವರು ಬೆಳೆದು ಅವರು ದೊಡ್ಡವರಾಗಿ ಅವರಲ್ಲಿರುವಂತಹ ಗುಣ ಸ್ವಭಾವಗಳನ್ನ, ಅವರಲ್ಲಿರುವಂತಹ ಪದ್ಧತಿಗಳನ್ನ, ರೂಢಿಗಳನ್ನ ಜನರು ನೋಡುವಾಗ ನಾನು ಹೇಳಿಕೊಡುವಂತಹ ಬೋಧನೆ ಮತ್ತು ನನ್ನ ಮನೆಯಲ್ಲೇ ಇರುವಂತಹ ಒಂದು ಅಭ್ಯಾಸಗಳು ಬಹಳ ವ್ಯತಿರಿಕ್ತವಾಗಿರ್ತವೆ. ಅಂತ ಸಂದರ್ಭದಲ್ಲಿ ನನಗೆ ಅಂತಹ ಒಳ್ಳೆಯ ಒಂದು ಬೋಧಕನಾಗಿದ್ದಾಗಿಯೂ, ದೇವರ ಸೇವಕನಾಗಿದ್ದಾಗಿಯೂ ಮನೆಯಲ್ಲಿ ಅದರ ಒಂದು ಅಭ್ಯಾಸವಿಲ್ಲದಿರುವುದರಿಂದ, ಮನೆಯಲ್ಲಿ ನಾನು ಒಂದು ಒಳ್ಳೆಯ ಮೇಲ್ಪಂಕ್ತಿಯನ್ನ ಹಾಕಿಕೊಡದೇ ಇರುವುದರಿಂದ ಸಮಾಜಕ್ಕೆ ಒಳ್ಳೆಯ ಉದಾಹರಣೆಯನ್ನ ನಾನು ಆಗುವುದಿಲ್ಲ. ಆದ್ದರಿಂದ ತಿಮೋಥೆಯನಿಗೆ ಬರೆಯುವಂತ ಈ ಮಾತುಗಳನ್ನ ನಾವು ಬಹಳ ಗಂಭೀರವಾಗಿ ಇದನ್ನು ತೆಗೆದುಕೊಳ್ಬೇಕಾಗಿದೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಕೀರ್ತನೆಗಾರನು ಹೇಳ್ತಾನೆ, ಸೊಲೊಮೋನ್ ಹೇಳುವಂತ ಪ್ರಸಂಗಿಯಲ್ಲಿ ಹೇಳುವಂಥದ್ದು, ಯವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನ ಸ್ಮರಿಸು. ಯವನ ಕಾಲದಲ್ಲಿ ನಮ್ಮ ಸೃಷ್ಟಿಕರ್ತನನ್ನ ನಾವು ಸ್ಮರಿಸಬೇಕಾದ್ರೆ ನಾವು ಚಿಕ್ಕವರಾಗಿರುವಾಗ, ಅಂದ್ರೆ ಚಿಕ್ಕ ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸ್ತೀವಿ ಅದರ ಮೇಲೆ ಅದು ಅವಲಂಬಿತವಾಗಿದೆ. ಮಕ್ಕಳನ್ನ ನಾವು ಅತಿ ಮುದ್ದಿನಿಂದ ಸಾಕಿ ಅವುಗಳಿಗೆ ಬೇಕಾದ್ದೆಲ್ಲವನ್ನ ನಾವು ಒದಗಿಸಿಕೊಟ್ಟು ಬಹಳ ವಿಶೇಷವಾದ ರೀತಿಯಲ್ಲಿ ಮಕ್ಕಳನ್ನ ಸಾಕಿದ್ದಾಗ್ಯೂ ಸಹ ನಾವು ಅವರನ್ನ ಭಯಭಕ್ತಿಯಲ್ಲಿ ನಡೆಸ್ತಾ ಹೋದರೆ ಯೌವನಸ್ಥರಾದಾಗ ಖಂಡಿತವಾಗಿಯೂ ಅವರು ದೇವರಿಗೆ ವಿಧೇಯರಾಗುವಂತಹ ಮಕ್ಕಳಾಗುವುದಿಲ್ಲ. ದೇವರನ್ನ ಘನಪಡಿಸುವುದಕ್ಕೆ ಅವರಿಗೆ ಆವಾಗ ಕಲೀಲಿಕ್ಕೆ ಆಗೋದಿಲ್ಲ. ಯೌವನಸ್ಥರು ಒಂದು ಬಿಸಿ ರಕ್ತದ ಒಂದು ಆ ಸಂದರ್ಭದಲ್ಲಿ ಅವರನ್ನ ನಾವು ನಿಯಂತ್ರಿಸಲಿಕ್ಕೆ, ಆವಾಗ ಅವರಿಗೆ ಹೊಸ ಪಾಠಗಳನ್ನ ಅಥವಾ ದೇವರ ವಿಷಯವಾಗಿ ನಾವು ಭಯಭಕ್ತಿಯನ್ನ ಕಲಿಸುವುದು ಬಹಳ ಕಷ್ಟ. ಆದ್ರಿಂದ ನಾವು ಮಕ್ಕಳಿರುವಾಗಲೇ, ಚಿಕ್ಕವರಿರುವಾಗಲೇ ಅವರನ್ನ ತಿದ್ದುವಂತಹ ಕೆಲಸವನ್ನ ನಾವು ಮಾಡಬೇಕು. ದೇವರ ಭಯಭಕ್ತಿಯಲ್ಲಿ ನಡೆಸುವಂತಹ ಕೆಲಸವನ್ನ ನಾವು ಮಾಡಬೇಕು ಅಂತಂದ್ರೆ ಮೊದಲು ತಂದೆ ತಾಯಿಗಳಾದ ನಾವು ದೇವರ ಭಯಭಕ್ತಿಯಲ್ಲಿ ನಡ್ಕೊಂಡ್ರೆ ಮಾತ್ರ ಅದು ಮಕ್ಕಳಿಗೆ ಉದಾಹರಣೆಯಾಗಿ ಸಿಗುತ್ತೆ. ನಾವು ನಮ್ಮ ಎಲ್ಲಾ ಒಂದು ಜೀವನದಲ್ಲಿ ದೇವರಿಗೆ ವಿಧೇಯರಾಗದೆ
ಭಯಭಕ್ತಿಯಲ್ಲಿ ನಡ್ಕೊಳ್ಳದೆ ಯಥಾರ್ಥವಾದ ಒಂದು ನಡವಳಿಕೆ ನಮ್ಮಲ್ಲಿ ಇಲ್ಲದ ಪಕ್ಷದಲ್ಲಿ ಕೇವಲ ಬೋಧನೆಯಿಂದ ಮಕ್ಕಳನ್ನ ನಾವು ಶಿಕ್ಷಿಸುವುದರಿಂದ ಅವರಿಗೆ ಒಳ್ಳೆ ಉದಾಹರಣೆ ಸಿಗೋದಿಲ್ಲ. ಯಾವಾಗಲೂ ಮಕ್ಕಳು ಏನ್ ಮಾಡ್ತಾರೆ, ನಮ್ಮನ್ನ ಅನುಸರಿಸುವಂತವ್ರಾಗಿರ್ತಾರೆ. ಮಕ್ಕಳು ಯಾವಾಗಲೂ ನಮ್ಮನ್ನ ಇಮಿಟೇಟ್ ಮಾಡ್ತಾರೆ. ಅವರ ಮನಸ್ಸು, ಅವರ ಏನು ಇಲ್ಲ, ನನ್ನ ಮಾತು ಕೇಳಿಸ್ಕೊಳ್ತಾ ಇಲ್ಲ ಅಂತ ಅಂದ್ಕೊಳ್ತೇವೆ. ಖಂಡಿತವಾಗಿಯೂ ನಮ್ಮ ಮಾತುಗಳು ಅವರಿಗೆ ಅಷ್ಟೊಂದು ಹಿತಕರವಾಗಿ ಇಲ್ಲದೆ ಇರಬಹುದು. ಆದ್ರೆ ನಾವು ಮಾಡುವ ಕೆಲಸಗಳು, ನಾವು ತೋರಿಸುವಂತಹ ಉದಾಹರಣೆಗಳು, ಮಾದರಿ ಜೀವಿತವು ಅವರ ಮೇಲೆ ದೊಡ್ಡ ಪರಿಣಾಮ. ಯಾರು ದೊಡ್ಡ ವ್ಯಕ್ತಿಗಳು ಅಂತ ಹೇಳಿದ್ರೆ, ಯಾರಿಗೆ ಜವಾಬ್ದಾರಿ ದೊಡ್ಡದಾಗಿರ್ತದೋ ಅವರು ದೊಡ್ಡ ವ್ಯಕ್ತಿಗಳಾಗ್ತಾರೆ. ನಾವು ನಮ್ಮ ಕುಟುಂಬದವರಿಗೆ ಒಂದು ಸರಿಯಾದ ಮಾರ್ಗದಲ್ಲಿ ನಮ್ಮ ಮಕ್ಕಳನ್ನ ನಡೆಸದ ಹೋದಾಗ ನಾವು ಬೇರೆ ದೊಡ್ಡ ಜವಾಬ್ದಾರಿಯನ್ನ ಅದು ಹೊತ್ತಿದ್ದೇವೆ ಅಥವಾ ಅದು ನಡೆಸ್ತೇವೆ ಅಂತಂದ್ರೆ ಅದು ಖಂಡಿತವಾಗಿ ನಾವು ಆ ಜವಾಬ್ದಾರಿಯನ್ನ ನೆರವೇರಿಸುವುದಲ್ಲಿ ವಿಫಲರಾಗಿರುತ್ತೇವೆ. ಪ್ರಿಯರೇ, ನಮ್ಮ ಮನೆಯವ್ರನ್ನ ನಾವು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳದೆ, ನಮ್ಮ ಮಕ್ಕಳಿಗೆ ಸರಿಯಾದ ಒಂದು ಬುದ್ಧಿ ಮಾತನ್ನ ಹೇಳಿ ಅವರನ್ನ ಸರಿಯಾದ ರೀತಿಯಲ್ಲಿ ನಾವು ಬೆಳೆಸಲಿಲ್ಲ ಅಂತಂದ್ರೆ ನಾವು ಮಾಡುವ ಇನ್ನಿತರ ಕರ್ತವ್ಯಗಳು ಲೋಪವುಳ್ಳದ್ದೇ ಆಗಿದೆ. ಆದ್ದರಿಂದ ಸ್ವಾಮಿ ಹೇಳುವಂಥದ್ದನ್ನ ನಾವು ಆತನ ವಾಕ್ಯಗಳ ಮುಖಾಂತರ ನಮಗ್ ಕೊಟ್ಟಿರುವಂತಹ ಬುದ್ಧಿಪಾಠಗಳನ್ನ ತಿಳ್ಕೊಳ್ಳೋಣ. ಯಾಕಂತಂದ್ರೆ ನಾವು ಇಲ್ಲಿ ಕಲಿಯುವಂಥದ್ದು ಎಲಿ ಮತ್ತು ಅವನ ಮಕ್ಕಳ ವಿಷಯವಾಗಿ. ಎಲಿ ಯಾವ ತರದ ತಂದೆ ಆಗಿರ್ತಾನೆ ಅಂತಂದ್ರೆ, ಆತನ ಮಕ್ಕಳು ಮಾಡುವಂತಹ ದುಷ್ಟ ಕೆಲಸ ಕಾರ್ಯಗಳು ಅವನ ಕಿವಿಗೆ ಬಿದ್ದಾಗಿಯೂ ಸಹ ಅವರನ್ನ ಶಿಸ್ತಿಗೆ ಒಳಪಡಿಸುವಂತಹ ಗೋಜಿಗೆ ಅವನು ಹೋಗುವುದಿಲ್ಲ. ಶಿಸ್ತಿಗೆ ಒಳಪಡಿಸುವಂತಹ ಕೆಲಸ ಬಹಳ ಕಷ್ಟಕರವಾದದ್ದು. ಯಾಕಂದ್ರೆ ಅವರು ಬೆಳೆದು ಈಗಾಗಲೇ ಯವನಸ್ಥರಾಗಿದ್ದಾರೆ, ತಮ್ಮ ಬೇಕಾದ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ. ಅಂತಹ ಮಕ್ಕಳನ್ನ ಈತನು ಕರೆದು ಬುದ್ಧಿ ಹೇಳಿ ಅವರನ್ನ ಸರಿಪಡಿಸುವಂತಹ ಕೆಲಸ ಬಹಳ ಕಷ್ಟಕರವಾದ್ದೆ. ಅದನ್ನ ನಾವು ಇಲ್ಲಿ ನೋಡ್ತೇವೆ. ಸ್ವಾಮಿ ಒಂದು ಮಾತನ್ನ ನಾವು ಇಲ್ಲಿ ನೋಡ್ತೇವೆ. ಒಂದು ಸಮುವೇಲ 2ನೇ ವಾಕ್ಯಕ್ಕೆ ನಾವು ನಮ್ಮ ಸತ್ಯವೇದಗಳನ್ನ ತಿಳಿಸೋಣ. 1 ಸಮುವೇಲ 2ನೇ ಅಧ್ಯಾಯಕ್ಕೆ ಇಲ್ಲಿ 12ನೇ ವಚನ ಹೀಗೆ ಹೇಳುವಂತದ್ದಾಗಿದೆ. ಏಲಿಯ ಮಕ್ಕಳು ಬಹುದುಷ್ಟರಾಗಿದ್ದರು, ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಯಜ್ಞವನ್ನ ಅರ್ಪಿಸುವುದಕ್ಕೆ ಬಂದ ಜನರಲ್ಲಿ ಈ ಯಾಜಕರು ನಡೆಸಿದ್ದೇನೆಂದರೆ, ಹೀಗೆ ಅವ್ರು ಏನ್ ಮಾಡ್ತಾ ಇದ್ರು, ಅವರ ಒಂದು ಪಟಿಂಗತನ ಎಷ್ಟಿತ್ತು ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗ್ತೇವೆ. ಏಲಿ ಒಂದು ದೊಡ್ಡ ಒಂದು ಜವಾಬ್ದಾರಿಯನ್ನ ಹೊಂದಿಕೊಂಡಿದ್ದ ವ್ಯಕ್ತಿಯಾಗಿದ್ದನು. ಇಸ್ರಾಯೇಲರಿಗೆ ಆವಾಗ ರಾಜರಿರ್ಲಿಲ್ಲ. ಅಲ್ಲಿ ಈತನೇ ದರ್ಶಿಯಾಗಿದ್ದನು, ಈತನೇ ಯಾಜಕನಾಗಿದ್ದನು, ಈತನೇ ನ್ಯಾಯಾಧಿಪತಿಯು ಕೂಡ ಆಗಿದ್ದನು. ಇಡೀ ಇಸ್ರಾಯೇಲ್ ಸಮೂಹ, ರಾಷ್ಟ್ರ ಇವನ ಮಾತುಗಳನ್ನ ಕೇಳ್ತಾ ಇದೆ. ಇಂತಹ ದೊಡ್ಡ ಜವಾಬ್ದಾರಿಯನ್ನ ಹೊಂದಿದ ಏಲಿಯು ಸ್ವತಃ ತನ್ನ ಕುಟುಂಬವನ್ನ, ತನ್ನ ಮಕ್ಕಳನ್ನ ಸರಿದಾರಿಗೆ ತರುವುದರಲ್ಲಿ ಅವನು ವಿಫಲನಾಗಿದ್ದ. ಇದರ ಒಂದು ಪರಿಣಾಮ ಆ ಇಡೀ ಸಮೂಹದ ಮೇಲೆ ಆಯಿತು. ಎಲ್ಲಾ ಜನರು ಅವನ ವಿಷಯದಲ್ಲಿ ಬಂದು ಅವನು ಕಂಪ್ಲೇಂಟ್ ಮಾಡ್ತಾ ಇದ್ರು. ಅದನ್ನ ನಾವು ಇಲ್ಲಿ ನೋಡ್ತೇವೆ. ವೃದ್ಧನಾದ ಎಲಿಯನು ತನ್ನ ಮಕ್ಕಳು ಎಲ್ಲಾ ಇಸ್ರಾಯೇಲಲ್ಲಿ ನಡೆಸುತ್ತಿರುವುದನ್ನು, ಅವರು ದೇವದರ್ಶನ ಗುಡಾರದ ಬಾಗಿಲಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನು ಕೇಳಿ ಅವರಿಗೆ, ಎಲ್ಲ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿರುತ್ತೇನೆ, ಯಾಕೆ ಹೀಗೆ ಮಾಡುತ್ತೀರಿ? ನನ್ನ ಮಕ್ಕಳೇ, ಹೀಗೆ ಮಾಡಬಾರದು. ನೀವು ಯೆಹೋವನ ಜನರನ್ನು ದುರ್ಮಾರ್ಗಕ್ಕೆ ಎಳೆಯುವವರಾಗಿದ್ದೀರೆಂದು ಕೇಳಿದ್ದೇನೆ. ಇದು ಒಳ್ಳೆಯದಲ್ಲ. ಮನುಷ್ಯನು ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವನು, ಮನುಷ್ಯನು ಯೆಹೋವನಿಗೆ ಅಪರಾಧ ಮಾಡಿದರೆ ವಹಿಸುವರಾರು ಎಂದು ಎಚ್ಚರಿಸಿದರು. ಅವರು ತಮ್ಮ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ. ಇಂತಹ ಒಂದು ವಿಷಾದಕರವಾದ, ದುಃಖಕರವಾದ ಒಂದು ಸಂಗತಿ ಇದಾಗಿದೆ ನೋಡಿ.
ಇಡೀ ಇಸ್ರಾಯೇಲ್ ಸಮೂಹಕ್ಕೆ ನ್ಯಾಯವನ್ನ ತೀರಿಸುವಂತಹ ಜವಾಬ್ದಾರಿಯನ್ನ ಹೊಂದಿದ್ದ ಎಲೀಯನ ಸ್ಥಿತಿ ಬಹಳ ದುಸ್ಥಿತಿ ಅಂತ ಹೇಳ್ಬೋದಾಗಿದೆ. ಸ್ವತಃ ತನ್ನ ಮಕ್ಕಳನ್ನ ಆತನು ಸರಿಯಾದ ಮಾರ್ಗದಲ್ಲಿ ನಡೆಸಕ್ಕಾಗದೆ ಅವನು ಹೇಳುವ ಮಾತುಗಳನ್ನ ಕೇಳುವಾಗ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಮನುಷ್ಯನಿಗೆ ವಿರೋಧವಾಗಿ ಮನುಷ್ಯ ಒಂದು ವೇಳೆ ಪಾಪ ಮಾಡಿದ್ರೆ ದೇವರು ಮಧ್ಯಸ್ಥಿಕೆ ವಹಿಸ್ತಾನೆ, ಆದ್ರೆ ದೇವ್ರಿಗೆ ನೀವು ವಿರೋಧವಾಗಿ ನಿಂತ್ಕೊಂಡಿದ್ದೀರಲ್ಲ ಅಂತ ಹೇಳುವಾಗ ಆ ಮಾತುಗಳು ಯವನಸ್ಥರಾದ ಊಫ್ನಿ ಮತ್ತು ಫಿನೆಹಾಸರ ಕಿವಿಗೆ ಬೀಳಲಿಲ್ಲ. ಯಾಕೆಂದ್ರೆ ಅವರು ಅದರಲ್ಲಿ ತೊಡಕೊಂಡಿದ್ರು, ಅದು ಅವರಿಗೆ ರೂಢಿಯಾಗಿ ಹೋಗಿತ್ತು, ಅದರಲ್ಲಿ ಬೆಳೆದು ಬಲಿತವರಾಗಿದ್ರು. 3 ವರ್ಷ ಕಲಿತದ್ದು 100 ವರ್ಷದವರೆಗೆ ಅಂತ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ. ನಾವು ಚಿಕ್ಕಂದಲ್ಲಿ ಏನ್ ಕಲಿತೇವೆ ಅದು ನಾವು ಸಾಯುವವರೆಗೂ ಅದರ ಒಂದು ಪರಿಣಾಮ ಇದ್ದೇ ಇರ್ತದೆ. ಗಿಡವಾಗಿ ಬಗ್ಗದ್ದೇ ಹೋದ್ರೆ ಮರವಾಗಿ ಬಗ್ಗೀತೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ನಾವು ಚಿಕ್ಕಂದಿನಿಂದ ಏನ್ ಕಲ್ತಿರ್ತೇವೆ ಅದು ತಾನೇ ನಮಗೆ ಒಂದು ಶಿಸ್ತನ್ನ, ನಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಚಿಕ್ಕ ಮಕ್ಕಳಾಗಿರುವಾಗ ನಾವು ಅತಿ ಮುದ್ದಿನಿಂದ ಯಾವಾಗ ಅವ್ರನ್ನ ಕರೆಕ್ಟ್ ಮಾಡ್ಬೇಕು, ಯಾವಾಗ ಅವ್ರನ್ನ ಶಿಕ್ಷಿಸ್ಬೇಕು, ಯಾವಾಗ ಅವ್ರನ್ನ ಶಿಸ್ತಿಗೆ ಒಳಪಡಿಸ್ಬೇಕು ಆವಾಗ ನಾವು ಒಳಪಡಿಸ್ತೇವೆ. ಮಕ್ಕಳು ಚಿಕ್ಕ ಮಕ್ಕಳು ಇರ್ಲಿ ಅಂತ ನಾವು ಅಂದ್ಕೊಂಡು ಮುಂದೆ ದೊಡ್ಡವರಾದ್ಮೇಲೆ ಕಲಿತಾರೆ ಅಂತ ಹೇಳುವಾಗ ಖಂಡಿತವಾಗಿ ಚಿಕ್ಕವರಾಗಿರುವಾಗ ಅವರು ಕಲಿದೆ ಹೋದಾಗ ದೊಡ್ಡವರಾದಾಗ್ಲೂ ಕೂಡ ಕಲಿಯೋಕ್ಕಾಗದಿಲ್ಲ ಪ್ರಿಯರೇ. ಆದ್ರಿಂದ ಸೊಲೊಮೋನ್ ಹೇಳುವ ರೀತಿ ನಾವು ತಂದೆ ತಾಯಿಗಳಾಗಿ ಸೊಲೊಮೋನ್ನ ಮಾತನ್ನ ಕೇಳಬೇಕಾಗಿದೆ. ಈ ಇತ್ತೀಚಿನ ಆಧುನಿಕ ಲೋಕದಲ್ಲಿ ಸೈಕಾಲಜಿಸ್ಟ್ ಹೇಳೋ ಮಾತುಗಳು ಬೇರೆ. ಅವರು ಮನಃಶಾಸ್ತ್ರಜ್ಞರು ಮಕ್ಕಳನ್ನ ಹೊಡಿಲೇಬಾರ್ದು ಅಂತ ಹೇಳಿ, ಹೌದು ಅವನು ಕೂಡ ಹಾಗೆ ಹೇಳ್ತಾನೆ, ಮಕ್ಕಳನ್ನ ಹೊಡಿಬಾರ್ದು, ತುಂಬಾ ಅವರನ್ನ ದಂಡಿಸಬಾರ್ದು ಅಂತ ಹೇಳ್ತಾನೆ. ಆದ್ರೆ ಪೌಲನು ಹೇಳೋ ಮಾತುಗಳನ್ನು ನಾವು ತಗೊಳ್ಳೋಣ. ಮೊದಲು ಸೊಲೊಮೋನ್ ಏನ್ ಹೇಳ್ತಾನೆ ಅಂತಂದ್ರೆ, ಬೆತ್ತ ಹಿಡಿಯದ ಪಿತ ಮಗನಿಗೆ ಶತ್ರು, ಪುತ್ರನಿಗೆ ಶತ್ರು. ಸುಶಿಕ್ಷಣವನ್ನು ನೀಡುವ ತಂದೆ ಮಗನಿಗೆ ಮಿತ್ರ. ನಾವು ನಮ್ಮ ಮಕ್ಕಳನ್ನ ಮಕ್ಕಳಿಗೆ ಮಿತ್ರನಾಗಿ ನಾವು ಮಾಡ್ಕೊಳ್ಬೇಕು ಅಂತಂದ್ರೆ ಚಿಕ್ಕವರಾಗಿರುವಾಗ ಅವರಿಗೆ ಸರಿಯಾದ ಶಿಸ್ತನ್ನ ನಾವು ಕಲಿಸ್ಕೊಡ್ಬೇಕು. ಅವರಿಗೆ ಬಾಲ್ಯದಲ್ಲಿ ಕೊಡುವಂತಹ ಶಿಕ್ಷೆಯನ್ನ ಕೊಟ್ಟು ಬೆಳೆಸ್ಬೇಕು. ಇದು ತಾನೇ ತಂದೆಯಾದ ದೇವರು ನಮ್ಮನ್ನ ಹೇಗೆ ಬೆಳೆಸ್ತಾನೋ ಹಾಗೆ ನಾವು ಮಕ್ಕಳನ್ನ ಬೆಳೆಸ್ಬೇಕು. ತಂದೆಯ ಸ್ವಭಾವ ನಮ್ಮ ಮೇಲೆ ಪರಿಣಾಮ ಬೀರುವಂತೆ ನಮ್ಮ ಸ್ವಭಾವ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರಬೇಕು. ತಂದೆಯಾದ ದೇವರು ನಮಗೆ ಎಷ್ಟೇ ಸ್ವತಂತ್ರವನ್ನು ಕೊಟ್ಟಾಗ್ಯೂ ಸಹ ನಮಗೆ ಅಲ್ಲಲ್ಲಿ ಬೇಕಾದಂತ ನೀತಿಯ ಪಾಠಗಳನ್ನ, ಅಲ್ಲಲ್ಲಿ ಬೇಕಾದಂತಹ ಒಂದು ಒಳ್ಳೆಯ ಗುಣ ಸ್ವಭಾವಗಳನ್ನ ನಾವು ಬೆಳೆಸ್ಕೊಳ್ಳುವುದಕ್ಕೆ ಬೇಕಾದಂತಹ ಒಂದು ಪರಿಸರವನ್ನ ದೇವರು ಕೊಡ್ತಾನೆ. ಬೇಕಾದಂತಹ ಶೋಧನೆಗಳನ್ನು ಕೊಟ್ಟು ಅದು ನಮ್ಮನ್ನ ತಿದ್ದುತ್ತಾನೆ. ಶೋಧನೆಗಳು ಅಂತ ಹೇಳುವಾಗ ಹಸಿ ಮಣ್ಣಿಂದ ಮಡಿಕೆ ಹಸಿಯಾಗಿರುವಾಗ ಅದು ಯಾವುದ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ಬೆಂಕಿಯಿಂದ ಅದನ್ನ ಸುಟ್ಟಾಗ ಅದರಲ್ಲಿ ಬರುವಂತಹ ಒಂದು ಏನಿದೆ ಆ ಗಟ್ಟಿತನ ಬೆಂಕಿಯಿಂದ ಸುಡುವಾಗಲೇ ಬರೋದು. ಹಾಗೆ ಮನುಷ್ಯನಿಗೆ ಕಷ್ಟಗಳು, ಪೋಟಳೆಗಳು, ಶೋಧನೆಗಳು ಇವುಗಳೆಲ್ಲವನ್ನ ಕೊಟ್ಟಾಗ ತಾನೇ ಅವನಿಗೆ ಆ ಒಂದು ಗಟ್ಟಿತನ, ಆ ಒಂದು ಒಳ್ಳೆಯ ಉಪಯೋಗ ಬರುವಂತಹ ಒಂದು ನಡತೆ ಅವನಲ್ಲಿ ಬರುತ್ತೆ. ಹಾಗಾಗಿ ದೇವರು ನಮ್ಮನ್ನ ಶಿಕ್ಷಿಸುವಾಗ ಅದನ್ನ ನಾವು ತಾತ್ಸಾರ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆಯೇ ತಂದೆ ತಾಯಿಗಳಾಗಿ ನಾವು ನಮ್ಮ ಮಕ್ಕಳನ್ನ ಒಳ್ಳೆಯ ಮಾರ್ಗದಲ್ಲಿ ಒಂದು ಬೆಳೆಸುವ ಜವಾಬ್ದಾರಿಯನ್ನು ಹೊಂದಿದವರಾಗಿ ನಾವಾಗವಾಗ ಬಾಲೋಪದೇಶವನ್ನ ಕೊಡುವುದರ ಜೊತೆಗೆ ಬಾಲ ಶಿಕ್ಷೆಯನ್ನೂ ಕೊಡಬೇಕು ಅಂತ ಪೌಲನು ನಮಗೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಚೆನ್ನಾಗಿ ಹೇಳ್ತಾರೆ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು, ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ ಎಂಬುದಾಗಿ ಹೇಳ್ತಾರೆ. ನಾವು ಸಲಹೋ ವಿಷಯದಲ್ಲಿ ನಮ್ಗೆ ಯಾರು ಹೇಳ್ಕೊಳ್ಬೇಕಾಗಿಲ್ಲ. ನಮ್ಮ ಎಲ್ಲವನ್ನೂ ನಾವು ತ್ಯಾಗ ಮಾಡ್ತೇವೆ. ಬೇಕಾದ್ದೆಲ್ಲವನ್ನ ನಾವು ತ್ಯಾಗ ಮಾಡಿ ನಮ್ಮ ಮಕ್ಕಳಿಗೆ ಇವತ್ತು ಅತಿಯಾದ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು, ಒಳ್ಳೆಯ ಆಹಾರವನ್ನೇ ಕೊಡಬೇಕು, ಒಳ್ಳೆಯ ಉಡುಪುಗಳನ್ನೇ ಅವ್ರಿಗೆ ಕೊಡಬೇಕು ಅಂತ ಹೇಳಿ
ತುಂಬಾ ಹೆಚ್ಚಿನ ಒಂದು ಮಹತ್ವವನ್ನ ಮಕ್ಕಳಿಗೆ, ಆ ಮಕ್ಕಳ ಸಾಕುವಿಕೆಗೆ ಇವತ್ತು ಪೋಷಣೆಗೆ ನಾವು ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದೇವೆ. ಆದ್ರೆ ಅವರನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಭಯಭಕ್ತಿಯಲ್ಲಿ ಬೆಳೆಸುವ ಜವಾಬ್ದಾರಿಯನ್ನ ಒಂದೊಂದ್ಸಲ ನಾವು ಅದನ್ನ ತಾತ್ಸಾರ ಮಾಡ್ತಾ ಇದ್ದೇವೆ. ಅದನ್ನ ನಾವು ಈ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಸ್ವಭಾವವನ್ನು ನೋಡುವಾಗ ಅದರಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಆವಾಗ ಎಲಿಯನೇ ಈ ಕೆಲಸವನ್ನ ಎಲಿಯಾಗಿ ಮಾಡಿ ಅವನ ಮಕ್ಕಳನ್ನ ಅವನು ಕಳ್ಕೊಳ್ತಾನೆ. ದೇವರು ಎಂತ ಮಾತನ್ನ ಹೇಳ್ತಾನೆ ಅಂತಂದ್ರೆ, ಎಲಿಯನ್ಗೆ ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನೇ ಗೌರವಿಸುವುದು ಸರಿಯೋ ಎಂತ ಮಾತುಗಳನ್ನ ಸ್ವಾಮಿ ಆ ಎಲಿಗೆ ಹೇಳ್ತಾನೆ. ಯಾಕಂತಂದ್ರೆ ಸ್ವಾಮಿಗೆ ಗೊತ್ತಿತ್ತು, ಅವನು ತನ್ನ ಮಕ್ಕಳನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ, ತನ್ನ ಮಕ್ಕಳಿಗೆ ಹೆಚ್ಚಿನ ಗೌರವವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಸ್ವಾಮಿ. ಇದರಲ್ಲಿ ನಾವು ಯಾವುದನ್ನು ನಾವು ಇದು ಇಲ್ಲದೆ ಇರೋದನ್ನ ನಾವೇನ್ ಕಲಿತಾ ಇಲ್ಲ. ಅವನ ಹಾಗೆ ಮಾಡ್ತಾ ಇದ್ದಿದ್ರಿಂದ ಮಕ್ಕಳು ಕೂಡ ಬಹಳ ದುಷ್ಟರಾಗಿ ಅವರು ಬೆಳೆದಿರ್ತಾರೆ. ನೋಡಿ, ತಂದೆ ತಾಯಿಗಳಾದ ನಾವು ಯಾವಾಗ ತುಂಬಾ ಒಂದು ಸಲಿಗೆಯನ್ನ ಕೊಡ್ತೇವೆ ಮಕ್ಕಳಿಗೆ, ನೀತಿಯನ್ನ ಕೊಡೋದ್ರ ಜೊತೆಗೆ ತುಂಬಾ ಸಲಿಗೆಯನ್ನ ಕೊಡ್ತೇವೆ, ಆ ಸಲಿಗೆ ಕೊಟ್ಟಂತಹ ಒಂದು ಕುಟುಂಬ ನಿಜವಾಗಿಯೂ ಒಂದು ಕೆಟ್ಟ ಒಂದು ಉದಾಹರಣೆಯಾಗಿ ಅದು ಬೆಳೆಯುತ್ತದೆ. ಸಲಿಗೆಯನ್ನ ಕೊಡಬೇಕು, ಆದ್ರೆ ಅಷ್ಟೇ ಮಕ್ಕಳಿಗೆ ಬುದ್ಧಿ ತಿಳುವಳಿಕೆಯನ್ನ ಕೊಡಬೇಕು. ಬುದ್ಧಿ ತಿಳುವಳಿಕೆಯನ್ನ ಕೊಡದೆ ನಾವು ಯಾವಾಗಲೂ ಅವರ ಒಳ್ಳೆಯದನ್ನ ಅಥವಾ ಒಳ್ಳೆಯದನ್ನೇ ಕೊಡ್ಬೇಕು ಅನ್ನೋದು ಸರಿ. ಸ್ವಾಮಿ ಹೇಳ್ತಾನೆ, ನೀವು ತಂದೆ ತಾಯಿಗಳು ಮಗ ಇದು ತತ್ತಿ ಕೇಳಿದ್ರೆ ಹಾವು ಕೊಡ್ತೀರಾ, ಚೇಳು ಕೊಡ್ತೀರಾ, ರೊಟ್ಟಿ ಕೇಳಿದ್ರೆ ಕಲ್ಲು ಕೊಡ್ತೀರಾ ಅಂತ ಹೇಳ್ತಾನೆ. ಇದು ಸರಿ, ಮಕ್ಕಳಿಗೆ ನಾವು ಕೊಡ್ಬೇಕಾದ್ದು. ಆದ್ರೆ ಒಳ್ಳೆಯ ಶಿಕ್ಷೆಯನ್ನ ಕೊಡದೆ ಹೋದ್ರೆ ನಾವು ಏನಾಗ್ತೇವೆ ಅಂತಂದ್ರೆ, ನೋಡಿ, ಹುಡುಗನ ಶಿಕ್ಷೆಗೆ ಹಿಂದೆಗೆ ಬೇಡ, ಅವನು ಬೆತ್ತದ ಏಟಿಗೆ ಸಾಯನು ಎಂಬುದಾಗಿ ಸೊಲೊಮೋನು, ಜ್ಞಾನಿಯಾದ ಸೊಲೊಮೋನು ಹೇಳ್ತಾನೆ. ಬೆತ್ತದಿಂದ ಹೊಡೆ ಅವನ ಆತ್ಮವನ್ನು ಪಾತಾಳಕ್ಕೆ ಬೀಳದಂತೆ ಕಾಪಾಡು. ಎಂತೆಂತ ಕಷ್ಟಗಳಿಗೆ ಮಕ್ಕಳು ಸಿಕ್ಕಾಕೊಳ್ತಾರೆ, ಏನೆಲ್ಲಾ ಅಪಘಾತ ಆಗಿ ಏನೆಲ್ಲಾ ಆಗುತ್ತೆ, ಮುರ್ಕೊಳ್ತಾರೆ. ಅದೆಲ್ಲವನ್ನ ನಾವು ಏನು ಅಂದ್ಕೊಳ್ಳೋದಿಲ್ಲ. ಆದ್ರೆ ಸ್ವಾಮಿ ಹೇಳುವಂತ ಮಾತು, ಬೆತ್ತದಿಂದ ಹೊಡೆ ಅವನ ಆತ್ಮವನ್ನು ಪಾತಾಳಕ್ಕೆ ಬೀಳದಂತೆ ಕಾಪಾಡು. ಇದನ್ನ ನಾವು ಹೊಸ ಒಂದು ಆಧುನಿಕ ಯುಗದಲ್ಲಿ ನಾವು ಈ ಲೋಕದಲ್ಲಿ ಹೇಳುವಾಗ ಆ ಒಂದು ವೈದ್ಯರು, ಮನಃಶಾಸ್ತ್ರಜ್ಞರು ಹೇಳುವಂಥದ್ದು ಮಕ್ಕಳನ್ನ ಹೊಡಿಲೇಬಾರ್ದು ಅಂತ ಹೇಳ್ತಾರೆ. ಆದ್ರೆ ದೇವರ ವಾಕ್ಯ ಹೀಗೆ ಹೇಳುತ್ತೆ. ಇನ್ನು ಮುಂದುವರೆದು ಹೇಳೋದಾದ್ರೆ, ಪೌಲನ ಹೇಳೋ ಹಾಗೆ ನಾವು ಬಾಲ ಶಿಕ್ಷೆಯನ್ನು, ಬಾಲೋಪದೇಶವನ್ನ ಮಾಡುತ್ತಾ ಅವ್ರನ್ನ ಸಾಗಿಸಬೇಕಾಗಿದೆ. ಬಾಲಕರಿಗೆ ಇರುವಂತಹ ಒಂದು ಶಿಕ್ಷೆ ಬೇರೆ. ಅವರನ್ನ ಕೋಪವೆಬ್ಬಿಸಬಾರ್ದು. ಅವ್ರಿಗೆ ಕೋಪವನ್ನು ಎಬ್ಬಿಸಿ ನಾವು ಶಿಕ್ಷೆಯನ್ನು ಕೊಡುವಾಗ, ಮಕ್ಕಳು ಬುದ್ಧಿಪಾಠವನ್ನು ಹೇಳುವಾಗ ಅದರ ಅವುಗಳು ತುಂಬಾ ಕೋಪದಿಂದಿರುವಾಗ, ತುಂಬಾ ಚಂಡಿ ಹಿಡಿದಿರುವಾಗ, ನಾವು ಎಷ್ಟೇ ಒಳ್ಳೆಯ ಬೋಧನೆಯನ್ನು ಮಾಡಿದ್ರು ಸಹ ನಮ್ಮ ವಿಷಯದಲ್ಲಿ ಅವರಿಗೆ ಬಹಳ ಅಸಮಾಧಾನವಾಗಿರುವಾಗ ಮಕ್ಕಳು ನಮ್ಮ ಮಾತನ್ನು, ಅದರಿಂದ ನಾವು ಒಂದು ಮಾತನ್ನ ತಿಳ್ಕೊಬೇಕಾಗಿದೆ. ಅವರನ್ನ ಹೊಡೆದು ಅವರು ಅಳ್ತಾ ಇರುವಾಗ, ಚಂಡಿ ಹಿಡಿದಿರುವಾಗ, ನಾವು ದೇವರ ಮಕ್ಕಳು, ದೇವರ ವಾಕ್ಯ ಹೀಗೆ ಹೇಳುತ್ತೆ, ದೇವರ ವಾಕ್ಯ ಹಾಗೆ ಹೇಳುತ್ತೆ, ಯೇಸು ಕ್ರಿಸ್ತನ ಹೀಗೆ ಹೇಳುന്നു ಅಂತ ಹೇಳುವಾಗ ಆ ವಾಕ್ಯವನ್ನೇ ತಿರಸ್ಕರಿಸುವಂತಹ ಆ ಒಂದು ಅಸಮಾಧಾನ ಮಕ್ಕಳಲ್ಲಿ, ಆ ಅಳ್ತಾ ಇರುವ ಮಕ್ಕಳನ್ನ, ಚಂಡಿ ಹಿಡಿದಿರುವ ಮಕ್ಕಳನ್ನ ನಾವು ಮೊದಲು ಸಮಾಧಾನ ಪಡಿಸ್ಬೇಕು. ಮಕ್ಕಳ ಕಣ್ಣೀರನ್ನ ಒರೆಸಬೇಕು. ಕಣ್ಣೀರ ಒರೆಸಿ ಅವರನ್ನ ಸಮಾಧಾನ ಪಡಿಸಿ, ಚೆನ್ನಾಗಿರುವಾಗ, ಒಳ್ಳೆ ಸಮಾಧಾನದಿಂದಿರುವಾಗ ನಾವು ಮಕ್ಕಳಿಗೆ ದೇವರ ವಾಕ್ಯದ ವಿಷಯವಾಗಿ ಹೇಳ್ಬೇಕು, ವಿಧೇಯತ್ವದ ಬಗ್ಗೆ ಹೇಳ್ಕೊಡ್ಬೇಕು, ಶಿಸ್ತನ್ನ ಆವಾಗ ಮಾಡ್ಬೇಕು. ಆವಾಗ ನಾವು ಪ್ರಾರ್ಥನೆ ಮಾಡ್ಬೇಕು. ಮಕ್ಕಳನ್ನ ತಿದ್ದುವಾಗಲೆಲ್ಲ ನಾವು ಮಕ್ಕಳೊಟ್ಟಿಗೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಮಕ್ಕಳನ್ನ ತಿದ್ದಬೇಕು ಅಂತ ಈಜಿವೈಟವ್ರು ಹೇಳ್ತಾರೆ. ಪ್ರೇರೆ, ಈ ದಿನದಲ್ಲಿ ನಾವು ನಮ್ಮ ಮಕ್ಕಳನ್ನು ಸರಿಯಾಗಿ ಬೆಳೆಸಿದ ಕಾರಣವಾಗಿ ಅನೇಕ ಒಂದು ಪರಿಣಾಮಗಳನ್ನ ನಾವು ಕಣ್ಣಾರೆ ನೋಡ್ಬೇಕಾಗಿದೆ. ಅಂಥದನ್ನ ನೋಡ್ಕೊಳ್ತಾನೆ ಬರ್ತಾ ಇದ್ದೇವೆ. ಈಗ ಯಾವ ಒಂದು ಕಾರಣಕ್ಕೋಸ್ಕರ ಈ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯನ್ನ ದೇವರು ಆಯ್ದುಕೊಂಡಿದ್ದಾನೋ ಆ ಒಂದು ಉದ್ದೇಶ ನೆರವೇರದ ಹಾಗೆ ಸೈತಾನ್ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮ ಮಕ್ಕಳ ಮಧ್ಯದಲ್ಲಿ ಲೋಕಕ್ಕಿಂತಲೂ ಕೆಟ್ಟತರವಾದ ಚಟಗಳು
ಕೆಟ್ಟ ಚಟಗಳು ಅವರನ್ನ ಹಿಡ್ಕೊಂಡಿವೆ. ಅವರು ಒಳ್ಳೆಯ ಉದಾಹರಣೆಯಾಗಿ ಬೆಳಿಬೇಕಾಗಿದ್ದವರು ಇವತ್ತು ನಮ್ಮಿಂದ ಅವರು ದೂರ ಆಗ್ತಾ ಇದ್ದಾರೆ. ನಮ್ಮಿಂದ ದೂರವಾಗುವುದು ಮಾತ್ರವಲ್ಲ, ದೇವರಿಂದನೇ ದೂರ ಆಗ್ತಾ ಇದ್ದಾರೆ. ಎಲಿಯ ಮಕ್ಕಳ ವಿಷಯದಲ್ಲಿ ಸ್ವಾಮಿ ಎಚ್ಚರಿಕೆ ಕೊಟ್ಟನು. ಮತ್ತೆ ಅವರಿಗೆ ಇನ್ನೂ ಹೇಳ್ತಾನೆ, ನಾನು ನಿನ್ನ ಮತ್ತು ನಿನ್ನ ಮನೆಯವರ ಬಾಹುಬಲವನ್ನು ಮುರಿಯುವ ದಿನಗಳು ಬರುವವು. ನಿನ್ನ ಮನೆಯಲ್ಲಿ ಯಾರೂ ಪೂರ್ಣಾಯುಷ್ಯವನ್ನು ಮುಟ್ಟುವುದಿಲ್ಲ. ನಿನ್ನ ವೈರಿಯು ನನ್ನ ಮಂದಿರದಲ್ಲಿ ಸೇವೆ ಮಾಡುವುದನ್ನು ನೋಡಿ ಎಂತಹ ಒಂದು ಎಚ್ಚರಿಕೆಯ ಮಾತುಗಳನ್ನ ಎಲಿಗೆ ಸ್ವಾಮಿ ಕೊಡ್ತಾ ಇದ್ದಾರೆ. ಎಲಿಯ ಹೃದಯ ಒಡೆದೋಗ್ತಾ ಇದೆ. ಆದ್ರೆ ಎಲಿ ಏನೂ ಮಾಡ್ಲಿಕ್ಕಾಗದೇ ಇರುವಂತಹ ಪರಿಸ್ಥಿತಿ ಉಂಟಾಗಿದೆ. ಮಕ್ಕಳು ದುಷ್ಟರಾಗಿ ಬೆಳೆದು ಹೋಗಿದ್ದಾರೆ. ಅವರು ಇನ್ನು ಅವರನ್ನು ಸರಿಪಡಿಸ್ಲಿಕ್ಕೆ ಆಗದೆ ಇರುವಂತಹ ಮಾತು. ಅಂತಹ ಸಂದರ್ಭದಲ್ಲಿ ಸ್ವಾಮಿ ಏನೇ ಹೇಳ್ತಾ ಇದ್ದಾನೆ, ನಿನ್ನ ಮನೆಯಲ್ಲಿ ಯಾರು ಪೂರ್ಣಾಯುಷ್ಯವನ್ನು ಮುಟ್ಟುವುದೇ ಇಲ್ಲ. ನಾನು ಇನ್ನು ಸಾನ್ನಿಧ್ಯ ಸೇವೆಯಿಂದ ತೆಗೆದು ಹಾಕದೆ ಒಬ್ಬನನ್ನಾದರೂ ಉಳಿಸಿದರೆ ಅವನು ನಿನ್ನ ಕಣ್ಣಿಗೆಡಿಗೂ ಮನೋವ್ಯಥೆಗೂ ಕಾರಣರಾಗು. ನಿನ್ನ ಸಂತಾನದವರೆಲ್ಲರೂ ಕತ್ತಿಯಿಂದ ಸಂಹೃತರಾಗುವರು. ಇದೆಲ್ಲ ನೆರವೇರುವುದೆಂಬುದಕ್ಕೆ ನಿನ್ನ ಮಕ್ಕಳಾದ ಉಫ್ನಿ ಫಿನೆಹಾಸರು ಒಂದೇ ದಿವಸದಲ್ಲಿ ಸಾಯುವುದೇ ಗುರುತಾಗಿರುವುದು. ಈ ಹೇಳಿ ನಾವು 4ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ದೊಡ್ಡ ಒಂದು ಯುದ್ಧ ನಡೀತಾ ಇರ್ತದೆ. ಫಿಲಿಸ್ಟಿಯರು ಅವರನ್ನ ಮುತ್ಕೊಳ್ತಾರೆ. ಆ ಒಂದು ಮಂಜೂಷ ಪೆಟ್ಟಿಗೆಯನ್ನ ಅವರು ತಂದು ಅಲ್ಲಿ ಇರುವಾಗ ಅದನ್ನ ಕಾಯ್ತಾ ಇರುವಂತಹ ಊಫ್ನಿ ಮತ್ತು ಫಿನೆಹಾಸರು ಆ ದಿನದಲ್ಲಿ ಅವರು ಮಡಿತಾರೆ. ಸಂಹಾರ ಆಗುತ್ತೆ. ಆ ಸಂಹಾರದಲ್ಲಿ ಫಿನೆಹಾಸ ಮತ್ತು ಊಫ್ನಿ ಇಬ್ರು ಸತ್ತೋಗ್ತಾರೆ. ನಮ್ಮ ಕಣ್ಣೆದುರಿಗೆ ನಮ್ಮ ಮಕ್ಕಳನ್ನ ನಾವು ಇವತ್ತು ಕಳ್ಕೊಳ್ತಾ ಇದ್ದೇವೆ. ಆದ್ರಿಂದ ದೇವರು ಹೇಳುವಂತಹ ಈ ಒಂದು ಕೊಟ್ಟಿರುವಂತಹ ಮಾತುಗಳನ್ನ ನಾವು ಜೋಪಾನವಾಗಿ ಅದನ್ನ ನಾವು ಪಾಲಿಸಬೇಕಾಗಿದೆ. ಇವಾಗ ಎಷ್ಟೋ ನಮ್ಮ ಮಧ್ಯದಲ್ಲಿ ಒಂದು ಚಿಕ್ಕ ಮಕ್ಕಳನ್ನ ಇರುವಂತ ತಂದೆ ತಾಯಿಗಳನ್ನ ನೋಡಿದ್ದೇವೆ. ನಾವು ಚಿಕ್ಕವರಾಗಿರುವಾಗ ತಿದ್ಲಿಲ್ಲ ಅಂತಂದ್ರೆ ದೊಡ್ಡವರಾದಾಗ ಅವರು ದುಷ್ಟರಾಗಿ ಬೆಳೀತಾರೆ. ಆವಾಗ ತಿದ್ಲಿಕ್ಕೆ ಮಾಡುವಂತ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗ್ತವೆ. ಆದ್ರಿಂದ ಸ್ವಾಮಿ ಹೇಳ್ತಾನೆ, ನೋಡಿ, ಯೇಸು ಕ್ರಿಸ್ತನ ಅದು ಕೇಳುತ್ತಾ ಇರೋದು. ಅವರು ಯೇಸು ಕ್ರಿಸ್ತನ ಒಂದು ಆ ಪರಿಸ್ಥಿತಿಯನ್ನ ದುಃಖಕರವಾಗಿ ಅದ ಒಂದು ಪರಿಸ್ಥಿತಿಯನ್ನ ಕಂಡು ಸ್ತ್ರೀಯರು ಹೊರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯೆರೂಸಲೇಮಿನಲ್ಲಿ ಆತನು ದೈಹಿಕವಾಗಿ ಕುಗ್ಗಿ ಹೋಗಿರ್ತಾನೆ. ಬಲ ಸಾಲ್ತಾ ಇರೋದಿಲ್ಲ. ಹೊರಿಸಿದಂತಹ ಆ ಒಂದು ಶಿಲುಬೆ ಬಹಳ ಭಾರವಾಗಿರ್ತದೆ. ಹೊರಲಾರದೆ ಅಲ್ಲಲ್ಲಿ ಮುಗ್ಗಿರಿಸಿ ಬಿಡ್ತಾ ಇರ್ತಾನೆ. ಆವಾಗ ಸ್ತ್ರೀಯರಿಗೆ ಸಹಜವಾಗಿ ಅವರಲ್ಲಿ ದುಃಖ ಉಮ್ಮಳಿಸಿ ಬರುತ್ತೆ. ಅವರು ಅಳಲಿಕ್ಕೆ ತೊಡಗ್ತಾರೆ. ಅದನ್ನ ಕಂಡಂತ ಯೇಸು ಸ್ವಾಮಿ ಹೇಳ್ತಾನೆ, ಯೆರೂಸಲೇಮಿನ ಸ್ತ್ರೀಯರೇ, ನೀವು ನನಗೋಸ್ಕರ ಅಳ್ಬೇಡ್ರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ ಎಂಬುದಾಗಿ ಹೇಳುತ್ತೆ. ಎಂತಹ ಸಂದರ್ಭದಲ್ಲಿ ಸ್ವಾಮಿ ಹೇಳೋ ಮಾತುಗಳು. ಅವನಿಗೆ ಅಳಬಾರ್ದು ಅಂತ ಏನಿಲ್ಲ. ಅವನ ಮೇಲೆ ಅನುಕಂಪದಿಂದ, ಪ್ರೀತಿಯಿಂದ, ಅಯ್ಯೋ ನಮ್ಮ ರಕ್ಷಕನಿಗಿಂತ ಪರಿಸ್ಥಿತಿ ಬಂತಲ್ಲ, ಅಥವಾ ನನ್ನ ಮಗನಿಗಿಂತ ಪರಿಸ್ಥಿತಿ ಬಂತಲ್ಲ ಅಂತ ಮರಿಯಳು ಅವಳ ಸಂಗಡ ಇದ್ದಂತ ಇತರ ಸ್ತ್ರೀಯರು ಸಹ ಅಳುವಾಗ ಸ್ವಾಮಿಗೆ ಯಾವುದರ ಮೇಲೆ ದುಃಖ ಅಂತಂದ್ರೆ, ಆ ಯೆರೂಸಲೇಮನ್ನ ಮುತ್ತಿಗೆ ಹಾಕಿ ನಾಶಪಡಿಸುವಾಗ ಅವರ ಮಕ್ಕಳ ಪರಿಸ್ಥಿತಿಯನ್ನ ಮುಂದಾಗಿ ಕಂಡಂತಹ ಯೇಸು ಕ್ರಿಸ್ತನು, ಯೆರೂಸಲೇಮಿನ ಸ್ತ್ರೀಯರೇ, ನೀವು ನನಗೋಸ್ಕರ ಅಳಬೇಡ್ರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ ಎಂಬುದಾಗಿ ಹೇಳುವಾಗ, ಖಂಡಿತವಾಗಿ ಪ್ರಿಯರೇ, ತಮ್ಮ ಮಕ್ಕಳ ಮುಂದಿನ ಭವಿಷ್ಯ ನಾವು ರೂಪಿಸುವಾಗ, ಮಕ್ಕಳು ಮುಂದೆ ಬೆಳೆದು ಯಥಾರ್ಥ ಹೃದಯದಿಂದ ಭಯಭಕ್ತಿಯಿಂದ ಜೀವಿಸಬೇಕಾದ ಮಕ್ಕಳು ಇವತ್ತು ಲೋಕದೊಳಗೆ ಸೇರಿ ಲೋಕದವರಂತಾಗಿ ಲೋಕದ ವಿಷಯಗಳಲ್ಲಿ ಅವರು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ದೇವರ ಮಾರ್ಗದಿಂದ ದೂರ ಸರಿಯುತ್ತಿರುವಾಗ ನಾವು ಮೂಕ ಪ್ರೇಕ್ಷಕರಾಗಿದ್ದೇವೆ. ಅಯ್ಯೋ, ಲೋಕದಲ್ಲಿ ದೊಡ್ಡ ದೊಡ್ಡ ಒಂದು ಸಾಧನೆಗಳನ್ನ ಮಾಡುವಾಗ ನಮ್ಮ ಮಕ್ಕಳು ಸುಮ್ಮನೆ ಇರ್ಬೇಕಂತ ನಾವು ಅಂದ್ಕೊಳ್ತೇವೆ. ಪ್ರಿಯರೇ, ನಮಗೆ ಕೊಟ್ಟಿರುವಂತ ಜವಾಬ್ದಾರಿಯನ್ನ ಮಾಡುವಾಗ ಅದೇ ಒಂದು ದೊಡ್ಡ ವಿಷಯ. ಅದರಲ್ಲೇ ನಾವು ದೊಡ್ಡತನವನ್ನ ಕಾಣಿಸ್ಕೊಳ್ಬೇಕು ಕಾಣ್ಬೇಕಾಗಿದೆ.
ಸ್ನಾನಿಕನಾದ ಯೋಹಾನು ಒಳ್ಳೆಯ ರೀತಿಯಲ್ಲಿ ಅವನು ಆ ಬೆಳೆದು ಸಮಾಜದಲ್ಲಿ ಉತ್ತಮವಾದ ಒಂದು ಸ್ಥಿತಿಗತಿಗಳಿಗೆ ಅವನು ಅಥವಾ ಒಂದು ಸ್ಥಾನಮಾನಗಳನ್ನ ಪಡ್ಕೊಳ್ಳುವಂತಹ ತಂದೆ ತಾಯಿಗಳನ್ನ ಅವನು ಹೊಂದಿದ್ದು. ಈ ಯಾಜಕನ ಮನೆಯಲ್ಲಿ ಅವನು ಹುಟ್ಟಿದ್ದು. ಅಂತಹ ಯಾಜಕನ ಮನೆಯಲ್ಲಿ ಹುಟ್ಟಿಯೂ ಸಹ ಬಹಳ ಸರಳವಾದ, ಅತಿ ಸರಳವಾದ ಜೀವನ ಶೈಲಿಯವನ್ನ ಅವನು ರೂಢಿಸ್ಕೊಂಡಿದ್ದು. ಯಾಕೆ ಅಂದ್ರೆ ಆತನು ಸ್ವಾಮಿಗೋಸ್ಕರ ಪ್ರಥಮವಾಗಿ ಆತನು ರಕ್ತ ಸಾಕ್ಷಿಯಾಗಿ ಸ್ವಾಮಿ ಆತನನ್ನ ಬಿಡಿಸ್ಲಿಲ್ಲ, ಮರಣವನ್ನ ತಪ್ಪಿಸ್ಲಿಲ್ಲ. ಅವನು ಮರಣವನ್ನ ಒಪ್ಕೊಂಡು, ಯಾಕಂದ್ರೆ ಸ್ವಾಮಿಯನ್ನ ಸ್ವೀಕಾರ ಮಾಡಿದಂತಹ ಪ್ರತಿಯೊಬ್ಬ ವ್ಯಕ್ತಿ ಯಾವ ಒಂದು ಹಿಂಸೆಯನ್ನ ತಾಳ್ಕೊಳ್ಬೇಕಾಗುತ್ತೆ ಅನ್ಲಿಕ್ಕೆ ಉದಾಹರಣೆಯಾಗಿ ಸ್ವಾಮಿ ಆ ಯೋಹಾನನ ಒಂದು ಜೀವನವನ್ನ ಅವನು ಕೊಟ್ಟನು. ಯೋಹಾನನ್ನ ಖಂಡಿತವಾಗಿ ಯೋಹಾನು ಅವನನ್ನ ಘನಪಡಿಸಿದನು. ನಾನು ಕಡಿಮೆ ಆಗ್ಬೇಕು, ಆತನು ಹೆಚ್ಚಾಗ್ಬೇಕು ಅಂತ ಹೇಳೋದ್ರಿಂದ ಸ್ವಾಮಿ ಅವನು ಹೇಳ್ತಾನೆ, ಸ್ತ್ರೀಯಲ್ಲಿ ಹುಟ್ಟಿದವರು ಎಲ್ಲರಿಗಿಂತಲೂ ದೊಡ್ಡವನು ಯೋಹಾನು ಅಂತ ಹೇಳ್ತಾನೆ. ಯಾಕಂತಂದ್ರೆ ದೊಡ್ಡ ಒಂದು ಸ್ಥಾನಮಾನವನ್ನು ಹೊಂದಿದ್ದಂತ ಶಿಷ್ಯರ ಗುಂಪನ್ನು ಹೊಂದಿದ್ದಂತ ಯೋಹಾನು ಯೇಸು ಸ್ವಾಮಿಯನ್ನ ಓವರ್ಟೇಕ್ ಮಾಡ್ಬೋದಾಗಿತ್ತು. ಆದ್ರೆ ಅವನು ಏನು ಹೇಳ್ತಾನೆ, ನಾನು ಕಡಿಮೆ ಆಗ್ಬೇಕು, ಆತನ ನಾನ್ ತೆಗೆಸ್ಕೊಳ್ಬೇಕು, ಆತನ ಹೆಚ್ಚಬೇಕು. ಮಾತ್ರವಲ್ಲದೆ ನನಗೆ ಯಾವ್ದು ಸಂತೋಷ, ಮದಲಿಂಗನ ಜೊತೆ ಇರುವಂತಹ ಸ್ನೇಹಿತರಿಗೆ ಸಂತೋಷ ಆದ ರೀತಿ ನನಗೆ ಸಂತೋಷ ಆಗ್ತಾ ಇದೆ, ನಿಜವಾದ ಮದಲಿಂಗ ಯೇಸು ಕ್ರಿಸ್ತನು ಅಂತ ಹೇಳಿ ಎಲ್ಲರ ಗಮನವನ್ನ ಯೇಸು ಕ್ರಿಸ್ತನ ಕಡೆಗೆ ಅವನು ಸೆಳಿತಾನೆ, ತಾನು ತಗ್ಗಿಸ್ಕೊಳ್ತಾನೆ. ಇದು ತಾನೇ ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯರಲ್ಲಿ ಯೋಹಾನಿಗಿಂತ ದೊಡ್ಡವರಿಲ್ಲ ಅಂತ ಹೇಳುವಾಗ ಇಲ್ಲಿ ಇದ್ದಂತಹ ಆ ಒಂದು ಪರಿಸ್ಥಿತಿಯನ್ನ ತನ್ನ ಸ್ವಲಾಭಕ್ಕಾಗಿ ಅವನು ಮಾಡಿಕೊಳ್ಳದೆ ತನ್ನನ್ನು ನಿರಾಕರಿಸಿ ಯೇಸು ಕ್ರಿಸ್ತನನ್ನು ಹೆಚ್ಚಿಸುವಂತಹ ಜೀವನವನ್ನ ಮಾಡ್ತಾನೆ. ಆ ಜೀವನವನ್ನು ಆರಂಭದಿಂದ ಅವನು ಮಾಡ್ತಾನೆ. ಅವನು ಅರಣ್ಯದಲ್ಲಿ, ಅಡವಿಯಲ್ಲಿ ಇರ್ತಾನೆ. ಅವನ ಆಹಾರ ಕೇವಲ ಒಂದು ಕಕ್ಕೆಕಾಯಿಗಳಿರ್ತದೆ. ಲೋಕಸ್ಟ್ ಅಂತಂದ್ರೆ ಮಿಡತೆ ಅಂತ ತಿಳ್ಕೊಬೇಡಿ. ಲೋಕಸ್ಟ್ ಅಂದ್ರೆ ಕಕ್ಕೆಕಾಯಿ. ಆ ಕಕ್ಕೆಕಾಯಿನ ಪುಡಿಯನ್ನು ಮಾಡಿ ಅದರ ಹಿಟ್ಟನ್ನ ಅವನು ತಿಂತಾ ಇರ್ತಾನೆ ಜೇನುತುಪ್ಪದ ಜೊತೆ. ಅದು ನಿಜವಾಗಿ ಇರುವಂತಹ ಟ್ರಾನ್ಸ್ಲೇಷನ್. ಬಟ್ ಟ್ರಾನ್ಸ್ಲೇಷನ್ ಲೋಕಸ್ಟ್ ಅನ್ನೋದನ್ನ ಮಿಡತೆ ಅಂತ ಮಾಡಿದ್ದಾರೆ. ನೋಡಿ ಪ್ರಿಯರೇ, ಇದ್ರಲ್ಲಿ ನಾವು ಇವತ್ತು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ. ನಾವು ಭಯಭಕ್ತಿಯಿಂದ ನಡ್ಕೊಂಡ್ರೆ ಮಾತ್ರ ನಮ್ಮ ಮಕ್ಕಳು ಭಯಭಕ್ತಿಯಾಗಿ ನಡ್ಕೊಳ್ತಾರೆ. ನಾವು ಉಪದೇಶಗಳಾಗಿದ್ದು ನಾವು ದೇವರನ್ನ ತಿರಸ್ಕಾರ ಮಾಡಿ ಹಗುರ ಭಾವದಿಂದ ನಾವು ನಡ್ಕೊಂಡ್ರೆ ಮಕ್ಕಳಿಗೂ ಅದೇ ಭಾವ ಬರ್ತದೆ. ಸಮಾಜದಲ್ಲಿ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನ ನಾವು ಗಿಟ್ಟಿಸ್ಕೊಳ್ಳಿಕ್ಕೆ ಇದು ಸಂದರ್ಭ ಅಲ್ಲ. ನಮಗ್ ಬೇಕಾಗಿರೋದು ನಮ್ಮ ಮಕ್ಕಳನ್ನ ಉಳಿಸ್ಕೊಳ್ಳೋದು, ಪರಲೋಕದಲ್ಲಿ ಅವರ ಪರಲೋಕದ ಪ್ರಜೆಗಳನ್ನಾಗಿ ಅವ್ರನ್ನ ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಒಂದು ಮಾತು ತಿಳ್ಕೊಳ್ರಿ, ನಾವು ರಾಜರೇ ಆಗಿರ್ಬೋದು ಅಥವಾ ದೊಡ್ಡ ವ್ಯಕ್ತಿ ಗವರ್ನರ್ಗಳೇ ಆಗಿರ್ಬೋದು, ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಯಾವುದು ಅಂತಂದ್ರೆ ನಮ್ಮ ಮಕ್ಕಳನ್ನ ನಾವು ಸರಿಯಾದ ರೀತಿಯಲ್ಲಿ ಬೆಳೆಸುವಂಥದ್ದು, ಅವರನ್ನ ಯೇಸು ಕ್ರಿಸ್ತನ ಮಕ್ಕಳಾಗಿ ಮಾಡುವಂಥದ್ದು, ಸಭೆಯಲ್ಲಿ ಒಳ್ಳೆಯ ಆಶೀರ್ವಾದದಾಯಕವಾಗಿ ಇರುವಂಥದ್ದನ್ನ ನಾವು ಮಾಡಬೇಕಾಗಿದೆ. ದೇವರು ಈ ಒಂದು ಪ್ರಯತ್ನಗಳನ್ನ ನಾವು ಮಾಡುವಾಗ ಕಾಲದಲ್ಲಿ ಒಂದು ಒಳ್ಳೆಯ ಜ್ಞಾನವನ್ನ ನಮಗೆ ಕೊಡಿ. ಮಕ್ಕಳನ್ನ ತಿದ್ದಬೇಕಾದ್ರೆ ನಾವು ದೇವರ ಜ್ಞಾನವನ್ನು ಪಡ್ಕೊಂಡು ತಿದ್ದಬೇಕು ಅಂತ ಆ ದೇವರ ವಾಕ್ಯ ಹೇಳುತ್ತೆ. ಆದ್ರಿಂದ ಇವಾಗ ನಾವು ತಿಳ್ಕೊಳ್ಬೇಕಾಗಿರೋದು, ಚಿಕ್ಕಂದಿನಲ್ಲಿ ನಾವು ಏನ್ ಕಲಿತೇವೆ, ಹಸಿ ಮಣ್ಣಿನಲ್ಲಿ ಅರಳಿಟ್ಟಂತೆ ಅದು ಹಸಿ ಗೋಡೆ ಮೇಲೆ ಒಂದು ಕಲ್ಲನ್ನ ನಾವು ಹಾಕಿದ್ರೆ ಹೇಗೆ ಉಳ್ಕೊಳ್ಳುತ್ತೋ ಹಾಗೆ ಚಿಕ್ಕಂದಿನಲ್ಲಿ ಮಾಡುವಂತಹ ಆ ಒಂದು ಅಭ್ಯಾಸಗಳು ಕಡೆಯವರೆಗೂ ನಾವು ಇರೋ ತನಕನೂ ಅವು ನಮ್ಮನ್ನ ನಡೆಸ್ತವೆ. ಆದ್ರಿಂದ ದೇವರು ನಮ್ಮೊಬ್ಬೊಬ್ಬರಿಗೂ ಒಳ್ಳೆಯ ಒಂದು ಜ್ಞಾನ ಬುದ್ಧಿಯನ್ನ ಕೊಡ್ಲಿ. ನಮ್ಮ ಮಕ್ಕಳನ್ನ ಬೆಳೆಸಲಿಕ್ಕೆ ಬೇಕಾದಂತ ಉದಾಹರಣೆ ಜೀವಿತವು ನಮ್ಮದಾಗಲಿ. ನಮ್ಮ ಮಕ್ಕಳಿಗೆ ನಮ್ಮಿಂದ ಒಳ್ಳೆ ಉದಾಹರಣೆ ಜೀವಿತ ಸಿಗಲಿ. ನಮ್ಮ ಮಕ್ಕಳು ಎಲಿಯ ಮಕ್ಕಳಾಗದೆ ನಾವು ಸಮುವೇಲ್ನಂತ ಮಕ್ಕಳನ್ನ ಹೊಂದಿ, ಸಮುವೇಲ್ ಯಾವ ರೀತಿ ನಾವು ಒಂದು ಇಸ್ರಾಯೇಲ್ನ ಪರಿಪಾಲಿಸಿದನೋ, ಸಮುವೇಲ್ ಯಾವ ರೀತಿ ದೇವರ ಸೇವಕನಾಗಿದ್ನೋ ಅಂತಹ ಸಮುವೇಲ್ನಂತಹ ಮಕ್ಕಳನ್ನ ನಾವು ಬೆಳೆಸೋದಕ್ಕಾಗಲಿ ಅಂತ ಹೇಳಿ ನನ್ನ ಈ ದಿನದ ಪ್ರಾರ್ಥನೆಯಾಗಿದೆ. ಈ ಸಂದೇಶವನ್ನ, ಈ ವಾಕ್ಯಗಳನ್ನ ದೇವರು ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತಹ ಚಿನ್ನಪ್ಪ ಸಾತ್ವಿಕ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ಆತ್ಮೀಯವಾಗಿ ಆಶೀರ್ವದಿಸಿ
ಅಭಿವೃದ್ಧಿಪಡಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ಪ್ರಾರ್ಥನಾ ವಿಜ್ಞಾಪನೆಗಳಿಗೆ ನಾವು ಹೋಗೋಣ. ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಈ ದಿನ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಬೇಕಾದಂತ ವಿಜ್ಞಾಪನೆಗಳಿಗೆ ನಾವು ದಯಮಾಡಿ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ವಿಕ್ರಮ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ವಿನಾಯಕ್ ಅಂಡ್ ವಿಕ್ರಮ್. ವಿನಾಯಕ್ ಅವ್ರಿಗೋಸ್ಕರ. ಗುಡ್ ಮಾರ್ನಿಂಗ್. ಅವರ ನಮ್ಮ ಕುಟುಂಬಕ್ಕಾಗಿ ನಮಗಾಗಿ ಪ್ರಾರ್ಥನೆ ಮಾಡಿ, ನಮ್ಮ ಆರೋಗ್ಯಕ್ಕಾಗಿ. ಓಕೆ. ಹಿರಿಯಂತ ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕಾಗಿ, ಜೊತೆಗೆ ಪ್ರಾರ್ಥನಾ ಅಂತ ಒಂದು ಮಗು ಹೇಳಿ. ಪ್ರಾರ್ಥನಾ ಅಂತ ಒಂದು ಮಗು, ಒಂದು 10 ವರ್ಷದ ಹೆಣ್ಮಗು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ನಮ್ಮ ಅಡ್ವೆಂಟಿಸ್ಟ್ ನರಸೀಪುರದ ಒಂದು ಸಭೆಗೆ ಹೋಗ್ತಾ ಇದ್ರು. ಇವಾಗ ಒಂದು ಕ್ರಮವಾಗಿ ಬರ್ತಾ ಇಲ್ಲ ಅವರು. ಆರಂಭದಲ್ಲಿ ಅವರು ದೀಕ್ಷಾಸ್ನಾನ ಎಲ್ಲ ತಗೊಂಡಿದ್ರು. ಇವಾಗ ಪಾಸ್ಟ್ರು ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನಾ ಅಂತ ಮಗು, ಅದು JSS ಹಾಸ್ಪಿಟ್ಲ್ ಇಲ್ಲ, ಚೆಲುವಾಂಬ ಆಸ್ಪತ್ರೆಗೆ ಅವನ್ನ ಅಡ್ಮಿಟ್ ಮಾಡಿದ್ದಾರೆ. ಆಕೆಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರಾರ್ಥನಾ ಮಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಶೋಭಾ ರಾಣಿ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸುಶೀಲಾ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ರಂಗಸ್ವಾಮಿ ಅವರ ಆರೋಗ್ಯಕ್ಕಾಗಿ, ಪ್ರತಿಮಾ ಮತ್ತು ಅವರ ಮಗುಗೋಸ್ಕರ, ತಾಯಿ ಮಗುಗೋಸ್ಕರ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ರಮ್ಯಾ ಅವರ ಗರ್ಭಫಲಕ್ಕಾಗಿ ಪ್ರಾರ್ಥನೆ ಮಾಡೋಣ. ಶುಭಂ ಅವರ ಆರೋಗ್ಯಕ್ಕಾಗಿ, ಕೆಲಸ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಆರ್ಯನ್ ಅಂತಕ್ಕಂಥ ಮಗುಗೋಸ್ಕರ ಪ್ರಾರ್ಥನೆ ಮಾಡಿ. ಹಿರಿಯರಂತ ಹೇಮಲತಮ್ಮ ಅವರು ಪ್ರಾರ್ಥನೆ ಮಾಡಬೇಕೆಂದ. ಭೂಪರಲೋಕಗಳ ಒಡೆಯನೇ ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮೆಲ್ಲರನ್ನ ನಿನ್ನ ಪಾದ ಸನ್ನಿಧಿಗೆ ಕರ್ತಂದು ಅಮೂಲ್ಯ ವಾಕ್ಯಗಳ ಮೂಲಕ ನಮ್ಮ ಜೀವಿತದ ಒಂದೊಂದು ಹೆಜ್ಜೆಯನ್ನ ನಾವು ಸರಿಪಡಿಸಿಕೊಂಡು ನಡೆಯಲಿಕ್ಕಾಗುವಂತೆ ಮತ್ತು ನಮ್ಮ ಜೀವಿತಗಳ ಮೂಲಕ ಮಕ್ಕಳಿಗೆ ನಾವು ಮಾದರಿಯಾಗಿ ಜೀವಿಸುವ ಹಾಗೆಯೂ, ಮಕ್ಕಳನ್ನ ಹೇಗೆ ಬೆಳೆಸಬೇಕೆಂಬುದಾಗಿಯೂ ನಿನ್ನ ಮುದ್ದು ಮಗನ ಮೂಲಕ ನಮಗೆ ವಾಕ್ಯಗಳನ್ನು ಗ್ರಹಿಸಿದ್ದೆ ಸ್ವಾಮಿ. ಈ ಒಂದು ತಿಳುವಳಿಕೆಯ ಮೂಲಕ ತಂದೆಯೇ, ಮಕ್ಕಳು ಉತ್ತಮ ವಾಗ್ಮಿಗಳಾಗಿ, ನಿನ್ನ ಸನ್ನಿಧಿಯ ಸೇವಕರಾಗಿ ಮತ್ತು ಇತರರಿಗೆ ಮಾರ್ಗದರ್ಶಿಗಳಾಗಿ ತಮ್ಮ ಜೀವಿತದಲ್ಲಿ ಇತರರನ್ನ ನಿನ್ನೆಡೆಗೆ ಆಕರ್ಷಿಸುವ ಮಕ್ಕಳಾಗಿ ಬೆಳೆಯುವ ಹಾಗೆ ಆ ಮಕ್ಕಳನ್ನೆಲ್ಲ ಸ್ವಾಮಿ ನಿನ್ನ ವಾಕ್ಯದ ಬೆಳಕಿನಲ್ಲಿ ಹೇಗೆ ಬೆಳೆಸ್ಬೇಕೆಂಬುದನ್ನ ಈ ಮಗನ ಮೂಲಕ ನೀನು ನಮ್ಗೆ ಮತ್ತೆ ಜ್ಞಾಪಿಸಿಕೊಟ್ಟಿದ್ದೆ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಕೃತಜ್ಞತೆಗಳು ತಂದೆ. ಅಪ್ಪ, ಹೌದು ತಂದೆ, ಇಂದಿನ ದಿನಗಳಲ್ಲಿ ಮಕ್ಕಳ ಒಂದು ಜೀವಿತವನ್ನ ನಾವು ಗಮನಿಸುವಾಗ ಇಹಲೋಕದ ಆಕರ್ಷಣೆಗಳಿಗೆ ಒಳಗಾಗಿ ತಂದೆ ತಾಯಿಗಳಿಂದ ಅವರು ದೂರ ಹೋಗಿ ಅನೇಕ ಕಷ್ಟ ನಷ್ಟಗಳನ್ನ ಅನುಭವಿಸುವುದನ್ನು ತಂದೆ ತಾಯಿಗಳೇ ಕಣ್ಣಾರೆ ಕಾಣುವಂತ ದಿನಗಳಲ್ಲಿ ಮಕ್ಕಳನ್ನ ತಿದ್ದಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ಕಾರ್ಯವನ್ನ ಈ ದಿವಸದಲ್ಲಿ ನಮಗೆ ಜ್ಞಾಪಿಸಿಕೊಟ್ಟಂತ ನಿನ್ನ ಮಗನಿಗಾಗಿ ನಿನ್ನ ಮುಂದೆ ಮೊರೆ ಇಡ್ತೇವೆ ಸ್ವಾಮಿ. ಅಪ್ಪ ಸ್ವಾಮಿ, ಇಂಥ ಅನೇಕ ಬುದ್ಧಿ ಪಾಠಗಳನ್ನ ನಮ್ಮ ಜೀವಿತಗಳಲ್ಲಿ ನಾವು ಕಲಿಯುವ ಹಾಗೆ ನೀನು ನಮಗೆ
ನಿನ್ನ ವಾಕ್ಯದ ಮೂಲಕವೇ ತಿಳಿಸಿಕೊಟ್ಟು ನಮ್ಮೆಲ್ಲರನ್ನ ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಸಿ ಕಾಪಾಡಪ್ಪ. ಈ ಮಗನ ಜೀವಿತದಲ್ಲಿ ಸ್ವಾಮಿ ನೀನು ನಾಯಕನಾಗಿದ್ದು ಇನ್ನು ಅನೇಕರಿಗೆ ಉತ್ತಮ ಸಾಕ್ಷಿಯಾಗಿ ನಿಲ್ಲುವ ಹಾಗೆ ಈ ಮಗನನ್ನ ನೀನು ನಡೆಸಿ ಕಾಪಾಡು. ಇವರ ಕುಟುಂಬ ಜೀವಿತಗಳನ್ನ ನೀನು ಆಶೀರ್ವದಿಸು ಸ್ವಾಮಿ. ಹಾಗೂ ತಂದೆಯೇ, ಈ ವೇದಿಕೆಯನ್ನು ಒದಗಿಸಿಕೊಟ್ಟಂತ ಪ್ರಿಯ ಪಾಸ್ಟರ್ ಅವರಿಗೋಸ್ಕರವಾಗಿಯೂ ನಿನ್ನ ಮುಂದೆ ಮೊರೆ ಇಡ್ತೇನೆ. ಆ ಮಗನಿಗಾಗಿ ತಂದೆಯೇ, ನೀನು ನಿನ್ನ ಆತ್ಮನ ಬಲವನ್ನ ಕೊಟ್ಟು ಶಾರೀರಿಕ ಆರೋಗ್ಯವನ್ನ ಕೊಟ್ಟು ನಡೆಸಬೇಕಾಗಿ ಮತ್ತು ಇಡೀ ಕುಟುಂಬದವರು ನಿನ್ನ ಸೇವೆಯಲ್ಲಿ ಪಾಲ್ಗಾರರ ಅವರಿಗೆ ಸಹಾಯಕರಾಗಿ ನಿಲ್ಲುವ ಹಾಗೆ ನೀನು ಮಾರ್ಗ ಮಾಡಿ ನಡೆಸಪ್ಪ ಸ್ವಾಮಿ. ಹಾಗೂ ಜೂಮ್ ಕುಟುಂಬದ ಎಲ್ಲ ಸದಸ್ಯರು ಅವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡುವಾಗ ಇದಕ್ಕಾಗಿ ನಿನಗೆ ಸ್ತೋತ್ರ ಕೃತಜ್ಞತೆ ಸಲ್ಲಿಸ್ತೇನೆ ತಂದೆಯೇ. ಅನೇಕ ಆತ್ಮಗಳು, ಇನ್ನೂ ಅನೇಕ ಆತ್ಮಗಳು ಈ ಕುಟುಂಬದಲ್ಲಿ ಭಾಗವಹಿಸಬೇಕಿದೆ. ಇದಕ್ಕಾಗಿ ತಂದೆಯೇ ನಿನ್ನಲ್ಲಿ ಮೊರೆ ಇಡ್ತೀವಿ. ನಿನ್ನ ವಾಕ್ಯಗಳ ಮೂಲಕ ಬೆಳಗಿನ ಮನ್ನವನ್ನ ಸೇವಿಸುವುದರಿಂದ ಆತ್ಮಿಕ ಬಲವನ್ನ ಹೊಂದು ನಮ್ಮ ದಿನನಿತ್ಯದ ಜೀವಿತದಲ್ಲಿ ನವ ಚೈತನ್ಯ ಹೊಂದುವ ಸೌಭಾಗ್ಯವನ್ನು ನೀನು ದಯಪಾಲಿಸಿಕೊಡ್ತಾ ಬರುತ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ಈ ದಿನದಲ್ಲಿಯೂ ಸ್ವಾಮಿ ಮಕ್ಕಳು ಈ ಒಂದು ಮನ್ನಕ್ಕಾಗಿಯೂ ಮತ್ತು ತಮ್ಮ ಜೀವಿತದ ನೋವು ನಲಿವುಗಳನ್ನು ನಿನ್ನ ಮುಂದೆ ಹಂಚಿಕೊಳ್ಳುವುದಕ್ಕಾಗಿಯೂ ಬೆಳಗಿನ ವೇಳೆಯಲ್ಲಿ ಕೂಡಿ ಬಂದಿರುವಾಗ ಎಲ್ಲ ಮಕ್ಕಳನ್ನ ನೀನು ಕನಿಕರಿಸಿ ಸ್ವಾಮಿ, ಅವರವರ ಬೇಡಿಕೆಗಳೇನಿವೆಯೋ ಎಲ್ಲವನ್ನ ನೀನು ಸಮಸ್ಯೆಗಳಿಂದ ಬಿಡಿಸಿ ಬೇಡಿಕೆಗಳನ್ನ ಈಡೇರಿಸಿ ಅವರನ್ನ ಚೈತನ್ಯಗೊಳಿಸಿ ದಿನದ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗುವ ಹಾಗೆ ಎಲ್ಲ ನಿನ್ನ ಭಕ್ತರನ್ನ ನೀನು ಆಶೀರ್ವದಿಸಿ ನಡೆಸಪ್ಪ. ಹಾಗೂ ಅನೇಕರು ಸ್ವಾಮಿ ತಮ್ಮ ಒಂದು ಮನವಿಗಳನ್ನ ನಿನ್ನ ಮುಂದೆ ಸಲ್ಲಿಸಿರುವಾಗ ಈ ಮನವಿಗಳಿಗಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ದೇವರೇ, ವಿನಾಯಕ್ ಹೋಲ್ಕರ್ಗೋಸ್ಕರವಾಗಿ ಅನುದಿನವೂ ಬೇಡಿಕೆಯನ್ನು ಇಡ್ತಿರುವಂತ ಅವರ ತಂದೆಯನ್ನ ನೀನು ಕನಿಕರಿಸಪ್ಪ. ಅವರ ನೋವನ್ನ ನೀನು ಬಲ್ಲಾತನಾಗಿಪ್ಪ. ಆ ಮಗನ ಮೂಲಕ ಈ ಮಗನನ್ನ ನೀನು ಕನಿಕರಿಸಿ ಮಗನಿಗೆ ಬೇಕಾದಂತ ಶಾಂತಿ ಸಮಾಧಾನ ಕೊಡಪ್ಪ. ಆರೋಗ್ಯ ಭಾಗ್ಯ ಕೊಡು ಸ್ವಾಮಿ. ನಿನ್ನ ಕರುಣಾ ಹಸ್ತವನ್ನ ಚಾಚಿ ಆ ಮಗನಲ್ಲಿ ಸಮಸ್ಯೆ ಏನಿದೆಯೋ ಅದನ್ನ ನೀನು ಬಿಡುಗಡೆಗೊಳಿಸಿ ಸಮಾಧಾನದಿಂದ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವ ಶಕ್ತಿಯನ್ನ ಕೊಟ್ಟು ಆ ಕುಟುಂಬದಲ್ಲಿ ನೀನೇ ನಾಯಕನಾಗಿರು ಸ್ವಾಮಿ. ಅವರ ಪತ್ನಿಗೋಸ್ಕರವಾಗಿಯೂ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಹೋಲ್ಕರ್ ಅವರ ಜೀವಿತದಲ್ಲಿ ಸ್ವಾಮಿ ನೀನು ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಸುತ್ತಾ ನಿನ್ನ ಸೇವೆಯಲ್ಲಿ ನಿನ್ನ ಒಂದು ಧ್ಯಾನದಲ್ಲಿ ಆಸಕ್ತರಾಗಿ ಜೀವಿಸುತ್ತಿರುವಾಗ ಆ ಕುಟುಂಬವು ಸ್ವಾಮಿ ಯಾವುದೇ ರೀತಿ ಏಳು ಬೀಳುಗಳಿಲ್ಲದ ಹಾಗೆ ಸ್ವಾಮಿ ಎಲ್ಲ ರೀತಿಯಲ್ಲಿ ಸಮನಾದ ಹಾದಿಯಲ್ಲಿ ನಡೆಯುವ ಹಾಗೆ ನೀನು ಆ ಮಕ್ಕಳನ್ನ ಆಶೀರ್ವದಿಸಿ ನಡೆಸಿ ಕಾಪಾಡಪ್ಪ. ಅಪ್ಪ ಕೃಷ್ಣಪ್ಪ ಇವ್ರಿಗೋಸ್ಕರವಾಗಿ ಬೇಡ್ಕೊಳ್ತೇನೆ. ಆ ಮಗನ ಕಷ್ಟಗಳನ್ನ ನೀನು ಪರಿಹರಿಸು ಸ್ವಾಮಿ. ಹಾಗೆಯೇ ಲೋಕೇಶ್ ಕುಟುಂಬಕ್ಕೋಸ್ಕರವಾಗಿ ಬೇಡ್ಕೊಳ್ತೇನೆ. ಆ ಮಗನ ಅನಾರೋಗ್ಯದಿಂದ ಇರುವಾಗ ಅಪ್ಪ ತಂದೆ ಕೊಟ್ಟಂತ ಆರೋಗ್ಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಇನ್ನು ಕುಟುಂಬದ ಎಲ್ಲ ಸದಸ್ಯರನ್ನ ನೀನು ಕರುಣಿಸಿ ಎಲ್ಲರಿಗೂ ಆತ್ಮಿಕ ಹಾಗೂ ದೈಹಿಕ ಆರೋಗ್ಯ ಭಾಗ್ಯವನ್ನ ಕೊಟ್ಟು ನಿನ್ನ ಸನ್ನಿಧಿಯ ಮಕ್ಕಳಾಗಿ ಜೀವಿಸುವಂತೆ ಆ ಕುಟುಂಬವನ್ನ ನಿನ್ನ ಪಾದ ಸನ್ನಿಧಿಯಲ್ಲಿಟ್ಟು ಅವರಿಗೆ ಬೇಕಾದಂತ ನಿನ್ನ ಆಶೀರ್ವಾದವನ್ನ ಆರೋಗ್ಯವನ್ನ ದಯಪಾಲಿಸಬೇಕಾಗಿ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಹಾಗೂ ಸಹೋದರ ರಂಗಸ್ವಾಮಿ ಇವರಿಗೋಸ್ಕರವಾಗಿಯೂ ಬೇಡ್ತೇನಪ್ಪ. ಅವ್ರಿಗೆ ಕಷ್ಟ ಏನಿದೆಯೋ ಗೊತ್ತಿಲ್ಲ ಸ್ವಾಮಿ. ಆ ಕಷ್ಟವನ್ನ ನೀನು ನಿವಾರಿಸು ಸ್ವಾಮಿ. ತಂದೆಯೇ ಅದೇ ರೀತಿಯಲ್ಲಿ ಮಗು ಪ್ರಾರ್ಥನೆಗೋಸ್ಕರ 10 ವರ್ಷದ ಮಗಳು ಈ ಮಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಾಗ
ಅಪ್ಪ ಆ ಮಗಳಿಗಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಅವಳು ನಿನ್ನ ನಿತ್ಯ ಜೀವವನ್ನ ಕಾಣಬೇಕಿದೆ ಸ್ವಾಮಿ. ಅದಕ್ಕಾಗಿ ನಿನ್ನ ಹಾದಿಯಲ್ಲಿ ಬರಬೇಕಿದೆ ಸ್ವಾಮಿ. ಈಗ ಮಗಳು ಆರೋಗ್ಯವಂತಳಾಗಿ ಆ ಇಡೀ ಕುಟುಂಬವೇ ನಿನ್ನ ಸೇವಕರಾಗಿ ಜೀವಿಸಲು ಇದು ಒಂದು ಸಾಕ್ಷ್ಯ ಜೀವಿತವಾಗುವ ಹಾಗೆ ಈ ಕುಟುಂಬವನ್ನ ನೀನು ಕನಿಕರಿಸು ಸ್ವಾಮಿ. ಆ ಮಗಳಿಗೆ ಆರೋಗ್ಯವನ್ನ ಕೊಟ್ಟು ನಿನಗೆ ಸಾಕ್ಷಿ ನೀಡುವಂತ ಸಂದರ್ಭವನ್ನ ಒದಗಿಸಿಕೊಡು ಸ್ವಾಮಿ. ಹಾಗೂ ಬಾ ಸ್ವಾಮಿ, ಸಹೋದರಿ ಶೋಭಾರಾಣಿ, ಶ್ಯಾಮಲ, ಇನ್ನು ಅನೇಕ ಶೋಭಾ, ಎಲ್ಲರಿಗೋಸ್ಕರವಾಗಿ ನಿನ್ನ ಮುಂದೆ ಮೊರೆ ಇಡ್ತೇನಪ್ಪ ಸ್ವಾಮಿ. ಪದ್ಮಿನಿಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ. ಆ ಮಗಳ ಮಂಡಿ ನೋವನ್ನ ನೀನು ಗುಣಪಡಿಸು ಸ್ವಾಮಿ. ತಂದೆ, ನಿನಗೆ ಸಾಕ್ಷಿ ನೀಡುವಂತ ಸಂದರ್ಭವನ್ನು ಕೊಡು ಸ್ವಾಮಿ. ಹಾಗೂ ಅಪ್ಪ ಯೇಸುವೆ, ಸುಶೀಲಮ್ಮಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ. ಆ ಮಗಳ ಕಷ್ಟ ಏನಿದೆಯೋ ಅದನ್ನ ನೀನು ಪರಿಹರಿಸು. ಹಾಗೂ ಪ್ರತಿಮಾ ಕುಟುಂಬವನ್ನ ನೀನು ಆಶೀರ್ವದಿಸು. ಆ ಕುಟುಂಬದಲ್ಲಿರುವಂತ ಸಮಸ್ಯೆಗಳನ್ನ ಬಗೆಹರಿಸು ಸ್ವಾಮಿ. ಅದೇ ರೀತಿಯಲ್ಲಿ ಮಗಳು ರಮ್ಯ, ಈ ಮಗಳಿಗೂ ಗರ್ಭ ಫಲವನ್ನ ನೀನು ಅನುಗ್ರಹಿಸು ಸ್ವಾಮಿ. ಅಪ್ಪ ತಂದೆ, ಯಾರ್ಯಾರು ಗರ್ಭ ಫಲಕ್ಕಾಗಿ ನಿನ್ನಲ್ಲಿ ಮೊರೆ ಇಡ್ತಾ ಇದ್ದಾರೋ ಅಂತ ಮಕ್ಕಳನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ನಿನ್ನ ಸನ್ನಿಧಿಗೆ ಬಂದ ಮಕ್ಕಳನ್ನ ಎಂದೂ ಆಶಾಭಂಗ ಪಡಿಸುವನಲ್ಲ ಸ್ವಾಮಿ. ಆ ಮಗಳನ್ನ ನೀನು ಸಂತೋಷ ಭರಿತ ಜೀವಿತದಲ್ಲಿ ನಡೆಸು ಸ್ವಾಮಿ. ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಸು ಸ್ವಾಮಿ. ಹಾಗೂ ಮಗು ಆರ್ಯನ್ಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನ ಕಿಡ್ನಿ ಸಮಸ್ಯೆಯಿಂದ ಬಿಡುಗಡೆ ಕೊಡು ಸ್ವಾಮಿ. ನಿನ್ನ ಕೃಪಾ ಕರಗಳಲ್ಲಿ ಆ ಮಗನನ್ನ ಒಪ್ಪಿಸ್ಕೊಡ್ತೇನೆ. ಹಾಗೆ ಸಹೋದರ ಜಾನ್ ಡೇವಿಡ್ ಪ್ರಕಾಶ್ ಇವರ ಕಣ್ಣುಗಳಲ್ಲಿ ಪ್ರಕಾಶಮಾನವಾದ ಬೆಳಕನ್ನ ಕೊಡು ಸ್ವಾಮಿ. ಅವರ ಜೀವಿತಗಳನ್ನ ನೀನು ರೂಪಿಸು ಸ್ವಾಮಿ. ತಂದೆ, ಅದೇ ರೀತಿಯಲ್ಲಿ ಇಲ್ಲಿ ಕೂಡಿ ಬಂದಿರುವಂತ ಎಲ್ಲ ನಿನ್ನ ಭಕ್ತಾದಿಗಳಲ್ಲಿ ಸ್ವಾಮಿ, ಯಾರಿಗೆ ಯಾವ ರೀತಿಯ ತೊಂದರೆ, ಕಷ್ಟ, ನೋವು, ಸಂಕಟಗಳಿವೆಯೋ, ಹೇಳಿಕೊಳ್ಳಲಾಗದ ಸಮಸ್ಯೆಗಳಿವೆಯೋ, ಎಲ್ಲದರಿಂದ ಬಿಡುಗಡೆ ಕೊಟ್ಟು ನಿನ್ನ ವಾಕ್ಯದ ಮನ್ನದಿಂದ ಅವರನ್ನ ತುಂಬಿಸಿ ಚೈತನ್ಯಗೊಳಿಸಿ ಸ್ವಾಮಿ, ಮತ್ತೆ ಸಂಜೆ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನನ್ನು ಆರಾಧಿಸುವಂತ ಕೃಪೆ ಮಾಡಿ ನಡೆಸಿ ಕಾಯ್ತಾ ಬರಬೇಕಾಗಿ ರವಿ ಬಳ್ಳಾರಿಗೋಸ್ಕರವಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಅಪ್ಪ ತಂದೆ, ಆ ಮಗನನ್ನು ದಿನವೂ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ಕೃಪೆಗೋಸ್ಕರವಾಗಿ ಮೊರೆ ಇಡ್ತಿರುವಾಗ ಆ ಮಗನ ಒಂದು ವ್ಯಾಪಾರಕ್ಕೋಸ್ಕರವಾಗಿ ಆತನ ಜೀವಿತದ ಒಂದು ಹೆಜ್ಜೆಯನ್ನ ಇಡ್ತಿರುವಾಗ ಸ್ವಾಮಿ, ನೀನು ಆ ಮಗನಿಗೆ ನಿನ್ನ ಸಹಾಯ ಹಸ್ತ ಚಾಚು ಸ್ವಾಮಿ. ಕಣ್ತೆರೆದು ನೋಡು ಸ್ವಾಮಿ. ಅವನ ಕಷ್ಟಗಳನ್ನು ಪರಿಹರಿಸಿ ಸ್ವಾಮಿ, ನಿನ್ನಲ್ಲಿ ಇನ್ನೂ ಹೆಚ್ಚು ಭಯಭಕ್ತಿಯಿಂದ ಜೀವಿಸುವ ಹಾಗೆ ಆ ಮಗನನ್ನ ಆಶೀರ್ವದಿಸಿ ಕಾರ್ಯದಲ್ಲಿ ಸಫಲತೆ ಕೊಟ್ಟು ನಡೆಸಿ ಕಾಯ್ತಾ ಬರಬೇಕಾಗಿ ನಿನ್ನ ಮುದ್ದಾದ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನೆ ಸ್ವಾಮಿ ಯೇಸುವೆ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಬೋಧಕರಾದಂತ ಜಾನ್ಸನ್ ಯೇಸುದಾಸ್ ಅವರು ನೀಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಯೊಳಗೆ ಸೇರಿಸದೆ, ಯಾಕೆಂದರೆ ರಾಜ್ಯವು ಬಲವು ಸದಾಕಾಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು, ಆಶೀರ್ವಾದ, ಆರೋಗ್ಯವಾಗಿಯೂ ಈ ಮಾಧ್ಯಮ ಮೂಲಕ ಬಂದಂತ ವಾಕ್ಯಾಗಿ ಶ್ರೀಯುತ ಚಿನ್ನಪ್ಪ ಸಾತ್ವಿಕ್ ಸರ್ ಒಂದು ಕುಟುಂಬ ಮಕ್ಕಳನ್ನು ಅವರ ಸೇವೆಯೊಂದಿಗೂ ಮತ್ತು ಮಾಧ್ಯಮದ ಎಲ್ಲ ಬೋಧಕ ಕುಟುಂಬಗಳೊಂದಿಗೂ ಎಲ್ಲ ಭಕ್ತರೊಂದಿಗೂ ಒಳ್ಳೆ ಪ್ರಾರ್ಥನೆ ಮಾಡಿದಂತ ಭಕ್ತರ ಶಿಷ್ಟರೊಂದಿಗೂ ಇರ್ತಕ್ಕಂಥ ಪಾಸ್ಟರ್ ಎಂ ರಾಜು ಸರ್ ಕುಟುಂಬ ಮಕ್ಕಳೊಂದಿಗೂ ಅವ್ರ ಸೇವೆಯೊಂದಿಗೂ
ಬಂದಂತ ಎಲ್ಲಾ ಭಕ್ತಾದಿಗಳೊಂದಿಗೂ ಇಂದಿಗೂ ಎಂದಿಗೂ ಸದಾ ಕಾಲ ನೆರವಿಲ್ ತಂದೆ. ಆಮೇಲೆ ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನ ಕೃಪಾ ಸನ್ನಿಧಾನದಲ್ಲಿ ಒಟ್ಟಾಗಿ ಸೇರಿ ಆತನ ಪ್ರೀತಿಯನ್ನ ಅನುಭವಿಸುತ್ತಾ ಆತನ ಮಧುರವಾದ ವಾಕ್ಯಗಳಿಂದ ನಮ್ಮ ಹೃದಯವನ್ನ ಆತನ ಕೃಪಾ ಸನ್ನಿಧಾನಕ್ಕೆ ತಂದು ಸಮರ್ಪಿಸಿ ಆತನ ಚಿತ್ತಕ್ಕಾಗಿ ಹಂಬಲಿಸುವ ಹಾಗೆ ತಮ್ಮನ್ನು ಒಪ್ಪಿಸಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ದಿನದ ಸಂದೇಶವನ್ನ ತಂದಂತ ಹಿರಿಯರಾದಂತ ಚಿನ್ನಪ್ಪ ಸಾಪ್ರಿಕ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ ಹಾಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರ ಹೇಮಲತಾ ಭಕ್ತರಾಜಮ್ಮ ಅವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಯೇಸು ಗೀತೆಯನ್ನು ಆಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನ ಆಶೀರ್ವಾದದಾಯಕವಾಗಿ ನಮ್ಮನ್ನು ನಮ್ಮ ಮಕ್ಕಳನ್ನು ನಡೆಸಲಿ, ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಧನ್ಯವಾದ ಬಂದ್ರೆ, ಧನ್ಯವಾದ. ಶುಭೋದಯ. ವಾಕ್ಯ ತಿಳಿಸ್ಕೊಟ್ಟ ಅಂಕಲ್ಗೂ ಧನ್ಯವಾದ. ಚಿನ್ನಪ್ಪ ಅಂಕಲ್ ಅವರಿಗೂ, ಪ್ರಾರ್ಥನೆ ಮಾಡಿದ ಹಿರಿಕರಿಗೂ ಧನ್ಯವಾದಗಳು. ಎಲ್ರಿಗೂ ಧನ್ಯವಾದ. ಉತ್ತಮ ಸಂದೇಶ ಕೊಟ್ಟಂತ ಚಿನ್ನಪ್ಪ ಸಾತಿ ಸರ್ಗೆ ನಾವು ವಂದಿಸ್ತೇವೆ. ಎಲ್ಲರೂ ಜೈ ಕ್ರಿಸ್ತ. ನೀವು ಹಾಡು ನಮ್ಗೆ ಬಹಳ ಇಷ್ಟ ಆಗುತ್ತೆ. ಜಾನ್ಸನ್ ಯೇಸುದಾಸ್ ಸರ್, ನೀವು ಮೊನ್ನೆ ಹಾಡಿದ್ರಲ್ಲ, ಅದು ನೀವು ಹಾಡಿರೋದಂತ ಗೊತ್ತಿಲ್ಲ. ಆಮೇಲೆ ಪಾಸ್ಟ್ ಹೇಳಿದ್ರು ನೀವು ಚೆನ್ನಾಗಿ ಹಾಡ್ತೀರಾ. ಮಾತಾಡ